Hello friends, welcome back again. ನಾವಿವತ್ತು 2008 ಅಲ್ಲಿ ರಿಲೀಸ್ ಆಗಿರೋ ಡೆತ್ ಬೆಲ್ ಅನ್ನೋ ಒಂದು ಕೊರಿಯನ್ ಹಾರರ್ ಮೂವಿನ ನೋಡೋಣ. ಹಾರರ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕೂಲ್ ಸ್ಟೂಡೆಂಟ್ಸ್ ಗೆ ಸಂಬಂಧಪಟ್ಟಿರೋ ಮೂವಿ ಇದು. ಅಂದ್ರೆ ನೈಟ್ ಹ್ಯಾಸ್ ಕಮ್ ಮತ್ತೆ ಈಗ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದ್ವಲ್ಲ ಸಿಗ್ನಲ್ 100 ಅದ್ರಲ್ಲಿ ಯಾವ ತರ ಸ್ಟೂಡೆಂಟ್ಸ್ ಆಯ್ತಾರೋ ಆಲ್ಮೋಸ್ಟ್ ಅದಕ್ಕೆ ರಿಲೇಟ್ ಆಗಿರೋ ತರನೇ ಇರುತ್ತೆ. ಬಟ್ ಇದು ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬಿಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇನ್ನು ಯಾರಾದ್ರೂ ಅದನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಅದ್ರ ಮುಖಾಂತರ ಕೂಡ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ತಡ ಮಾಡದೆ ಇವತ್ತಿನ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಹುಡುಗಿನ ತೋರಿಸ್ತಾರೆ. ಒಂದು ಗ್ರೌಂಡ್ ಅಲ್ಲಿ ಚೇರ್ಸ್ ಗೆ ಬೆಂಚಸ್ ಗೆಲ್ಲ ಫುಲ್ ಆಗಿ ಬೆಂಕಿ ಹಾಕಿರ್ತಾರೆ. ಸುತ್ತ ದೆವ್ವಲ್ಲ ಅವಳನ್ನ ಅಟ್ಯಾಕ್ ಮಾಡಕ್ ಬರೋ ತರ ಅನ್ಸುತ್ತೆ. ತುಂಬಾನೇ ಭಯ ಪಡ್ತಾಳೆ. ಆಕ್ಚುಲಿ ಅವಳು ನಿಂತ್ಕೊಂಡು ಅವ್ರ ಫ್ರೆಂಡ್ ಜಿಹೋನ ಹುಡುಕ್ತಾ ಇರೋದು. ದೂರದಲ್ಲಿ ಒಂದು ಚೇರ್ ಮೇಲೆ ಅವ್ರ ಫ್ರೆಂಡ್ ಕೂತ್ಕೊಂಡಿರೋ ತರನೋ ಕಾಣಿಸುತ್ತೆ. ಜಿಹೋ ನೀನ್ ಇಲ್ಲೇ ಇದೆಯಾ ಅಂತ ಹೇಳಿ ಅವಳನ್ನ ಮಾತಾಡ್ಸೋಷ್ಟ್ರಲ್ಲಿ ಈಗ ಹುಡುಗಿನ ಹಂಗೆ ದೆವ್ವ ತರ ಚೇಂಜ್ ಆಗ್ತಾಳೆ. ನೋಡಿ ಇದನ್ನ ನೋಡಿ ಹಂಗೆ ಹುಡುಗಿ ಸಖತ್ ಭಯ ಪಟ್ಬಿಟ್ಲು. ಈಗ ಟಕ್ ಅಂತ ಕಣ್ಬಿಟ್ಟು ಎದ್ದೇಳ್ತಾಳೆ. ಈ ಹುಡುಗಿನೇ ನಮ್ ಫಿಲ್ಮ್ ನ ಹೀರೋಯಿನ್. ಇಷ್ಟೊತ್ತೊಳಗ್ ಬಂದಿದ್ದಲ್ಲ ಕನ್ಸು. ಇವಳಿ ತರ ಭಯ ಪಟ್ಕೊಂಡು ಎದ್ದಿದ ತಕ್ಷಣ ಅಲ್ಲಿ ಸುತ್ತಮುತ್ತ ಫ್ರೆಂಡ್ಸ್ ಇರ್ತಾರಲ್ಲ ಅವರೆಲ್ಲ ಕೇಳ್ತಾರೆ, ಏನೇ ಕೆಟ್ಟ ಕನ್ಸ, ಭಯ ಪಟ್ಕೊಂಡು ಎದ್ದೇಳಿದ್ಯಾ ಅಂತ. ಅವಳಂಗೆ ಎದ್ದು ಕುತ್ಕೊಂತಾಳೆ. ಹೌದು ಕಣೆ ಅಂತ ನೋಡಿದ್ರೆ ಇವತ್ತೇ ಅವ್ರಿಗೆ ಫೈನಲ್ ಎಕ್ಸಾಮ್. ಸೊ ಟೈಮ್ ಆಯ್ತು ಅಂತ ಎದ್ದು ಬಿದ್ದು ರೆಡಿ ಆಗ್ಬಿಟ್ಟು ಸ್ಕೂಲ್ ಕಡೆ ಬರ್ತಾರೆ. ಸ್ಕೂಲ್ ಎಂಟ್ರೆನ್ಸ್ ಅಲ್ಲೇ ಪಿಟಿ ಮಾಸ್ಟರ್ ಒಬ್ರು ನಿಂತಿರ್ತಾರೆ. ನಮ್ ಸ್ಕೂಲ್ ಗಳಲ್ಲೂ ಅಷ್ಟೇ ಅಲ್ವಾ, ಚೆಕಿಂಗ್ ಮಾಡಿ ಕಳಿಸ್ತಾ ಇರ್ತಾರಲ್ಲ. ನೇಲ್ಸ್ ಕಟ್ ಮಾಡಿಲ್ವಾ, ಹೇರ್ ಕಟ್ ಸರಿಯಾಗಿ ಮಾಡಿಲ್ವಾ, ಸರಿಯಾಗಿ ತಲೆ ಬಾಚ್ಕೊಂಡಿಲ್ವಾ, ಅಥವಾ ಶಾರ್ಟ್ ಆಗಿರೋ ಸ್ಕರ್ಟ್ಸ್ ಹಾಕೊಂಡ್ ಬಂದಿದೀರಾ ಅಂತ ಹೇಳಿ ಒಬ್ಬೊಬ್ರಿಗೂ ತಲೆ ಮೇಲೆ ಒಂದೊಂದು ಕೊಟ್ಟು ಕಳಿಸ್ತಾ ಇರ್ತಾರೆ. ಯಪ್ಪನಿಗೆ ಯಾವ ಸ್ಟೂಡೆಂಟ್ ನೋಡಿದ್ರೂ ಇಷ್ಟಾನೇ ಆಗಲ್ಲ. ಇವಾಗ ಹಂಗೆ ಸ್ಟಾಫ್ ರೂಮ್ ಅಲ್ಲಿ ತೋರಿಸ್ತಾರೆ. ಇಲ್ಲಿ ಚಾಂಗ್ ಅಂತ ಒಂದು ಸರ್ ನ ತೋರಿಸ್ತಾರಲ್ಲ, ಇವ್ರು ಬಂದು ಈಗ ಕ್ವೆಶ್ಚನ್ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಕ್ಲಾಸ್ಗೆ ಹೋಗ್ಬೇಕಲ್ವಾ ಫೈನಲ್ ಎಕ್ಸಾಮ್ಗೆ. ಸೊ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂತಾ ಇರ್ತಾರೆ. ಅವ್ರ ಹಿಂದ್ಗಡೆನೆ ಈಗ ಚಾಯ್ ಅಂತ ಹೇಳಿ ಒಂದು ಟೀಚರ್ ನ ತೋರಿಸ್ತಾರೆ. ಇವರು ಇಂಗ್ಲಿಷ್ ಟೀಚರ್ ಏನು ಅಂತ ಗೊತ್ತಿಲ್ಲ, ಬಟ್ ಯಾವಾಗೂ ತುಂಬಾನೇ ಸ್ಟ್ರಿಕ್ಟ್ ಆಗಿರ್ತಾರೆ. ಅಮ್ಮ ಮುಖದಲ್ಲಿ ನಗು ನೋಡೋದೇ ಸ್ವಲ್ಪ ಅಪರೂಪ ಅಂತ ಹೇಳ್ಬೋದು. ಇವಾಗ ಹಂಗೆ ಕ್ಲಾಸ್ ರೂಮ್ ಕಡೆ ತೋರಿಸಿದ್ರೆ ಇನ್ ಸ್ವಲ್ಪ ಹೊತ್ತಲ್ಲಿ ಕ್ವೆಶ್ಚನ್ ಪೇಪರ್ಸ್ ಎಲ್ಲ ಕೊಡ್ತಾರಲ್ವಾ, ಅದರಿಂದ ಎಲ್ಲಾರ ಫೋನ್ಸ್ ನ ಕೂಡ ಒಂದು ಬ್ಯಾಗ್ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅದನ್ನು ಮೀರಿ ಒಬ್ಬ ಮಾತ್ರ ಫೋನ್ ನಲ್ಲಿ ಜಾಲಿಯಾಗಿ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಪಕ್ಕದಲ್ಲಿರೋ ನಮ್ ಹೀರೋಯಿನ್ ಗೆ ಟೆನ್ಷನ್ ಆಗೋಯ್ತು. ಎಲ್ಲರೂ ಫೋನ್ ಕೊಟ್ರೆ ನೀನ್ ಮಾತ್ರ ಏನೋ ಫೋನ್ ಇಟ್ಕೊಂಡಿದ್ಯಾ, ನನ್ಗೆ ತುಂಬಾ ಡಿಸ್ಟರ್ಬ್ ಆಗ್ತಿದೆ, ಫೋನ್ ಕೊಡು ಅಂತ ಹೇಳಿದ್ರೆ ಅವ್ನ್ ಕೊಡೋ ತರ ಇಲ್ಲ. ಇದಕ್ಕೆ ಅಂದ್ರೆ ಇವರೆಲ್ಲ ಸ್ವಲ್ಪ ಶ್ರೀಮಂತರ ಮನೆ ಹುಡುಗರಲ್ವಾ, ಅದರಿಂದ ಮುಂದ್ಗಡೆ ಕುತ್ಕೊಂಡಿರೋ ಇನ್ನೊಂದು ಹುಡುಗಿ ಬಂದ್ಬಿಟ್ಟು ಆ ಹುಡುಗನ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾಳೆ. ಅದು ನಮ್ ಹೀರೋಯಿನ್ ಗೆ ಇಷ್ಟ ಆಗಲ್ಲ. ಇವಳು ಹೋಗ್ಬಿಟ್ಟು ಆ ಹುಡುಗಿ ಹತ್ರ ಜಗಳ ಮಾಡ್ತಾಳೆ, ನೀನ್ ಅವಳ ಕೇಳಕ್ಕೆ ಅನ್ನೋ ತರ. ಇವಾಗ ಹಂಗೆ ಇನ್ನೊಂದ್ ಕ್ಯಾರೆಕ್ಟರ್ ನ ತೋರಿಸ್ತಾರೆ. ಸ್ಕೂಲ್ ಟೈಮಿಂಗ್ ನ ಕೂಡ ಮೀರಿ ಲೇಟ್ ಆಗಿ ಬಂದಿರೋದ್ರಿಂದ ಗೇಟ್ ಒಳಗಡೆ ಬಿಟ್ಟಿಲ್ಲ ಅಂತ ಗೋಡೆ ಜಂಪ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಇವನ ಹೆಸರು ಕಾಂಗ್ ಅಂತ. ಇವನೇ ಈ ಫಿಲ್ಮ್ ಅಲ್ಲಿ ಹೀರೋ. ಇವನಿಗ ಎದ್ದು ಬಿದ್ದು ಕ್ಲಾಸ್ ರೂಮ್ ಕಡೆ ಬಂದ್ ನೋಡಿದ್ರೆ ಅಲ್ಲೆಲ್ಲರೂ ತುಂಬಾ ಗಾಬರಿಯಾಗಿ ಕೂತಿರ್ತಾರೆ. ಅಯ್ಯೋ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಏನ್ ಬರೀತೀವೋ ಏನೋ ಗೊತ್ತಿಲ್ವೇ ಅಂತ. ಇವನು ನೋಡ್ತಾನೆ ಎಲ್ಲಾರ ಮುಖದಲ್ಲಿ ಒಂದು ಗಾಬರಿ ಭಯ ಇರೋದನ್ನ. ಅದಾದ್ಮೇಲೆ ಏನೋ ಒಂದು ಕಿತಾಪತಿ ಕೆಲಸ ಮಾಡ್ಬಿಟ್ಟು ಸೈಲೆಂಟ್ ಆಗಿ ಕ್ಲಾಸ್ ಕೊಟ್ಟೋಗ್ತಾನೆ. ಇಲ್ಲಿ ನೋಡಿದ್ರೆ ಇಲ್ಲಿ ಎಲ್ಲಾರ್ಗು ಕ್ವೆಶ್ಚನ್ ಪೇಪರ್ಸ್ ನ ಕೊಟ್ರು. ಇನ್ನೇನೆಲ್ಲ ಎಕ್ಸಾಮ್ ಬರೀತಾರೆ ಅನ್ಕೊಳ್ಳೋಷ್ಟ್ರಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಬಿಯೋಮ್ ಅಂತ ಹೇಳಿ ಒಂದು ಹುಡುಗನ್ನ ತೋರಿಸ್ತಾರೆ. ಆ ಹುಡುಗನ್ಗೆ ಒಂಥರ ವಿಚಿತ್ರವಾದ ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ. ಕಿವಿಲ್ ಒಂಥರ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅಷ್ಟೆಲ್ಲ ಈಗ ಅವನು ಕೊಟ್ಟಿರೋ ಕ್ವೆಶ್ಚನ್ ಪೇಪರ್ ಅಲ್ಲಿ ಹಂಗೆ ಒಂದು ದೆವ್ವದ ಮುಖ ಬರುತ್ತೆ ನೋಡಿ, ಕಣ್ಣು ಮೂಗು ಬಾಯೆಲ್ಲ ಇರುತ್ತೆ. ಅದ್ರ ನೋಡಿ ಭಯ ಪಟ್ಟು ಅವ್ನ್ ಬೆಂಚಿಂದಾನೆ ಕೆಳಗಡೆ ಬಿದ್ಬಿಟ್ಟ. ಇದನ್ನ ಚಾಂಗ್ ಅನ್ನೋ ಸರ್ ನೋಡ್ಬಿಟ್ಟು ಯಾಕಪ್ಪ ಕೆಳಗಡೆ ಬಿದ್ಬಿಟ್ಟೆ, ಏನಾಯ್ತು ಅಂತ ಕೇಳಿದಾಗ ಅವ್ನ್ ಕೂಡ ಅವ್ನ್ ಕೈಲಿರೋ ಕ್ವೆಶ್ಚನ್ ಪೇಪರ್ ನ ತೋರಿಸಿದಾಗ ಅವ್ರು ನೋಡ್ತಾರೆ, ಏನ್ ಇಲ್ವಲ್ಲ, ಎಕ್ಸಾಮ್ ಅಂತ ಇರೋದ್ರಿಂದ ನೀನು ತುಂಬಾ ನರ್ವಸ್ ಆಗಿದೆಯಾ ಅಂತ ಕಾಣಿಸುತ್ತೆ, ಏನಾಗಲ್ಲ ಬಂದ್ ಕೂತ್ಕೋ ಅಂತ ಹೇಳ್ತಾರೆ. ಅವ್ನ್ಗೆ ಹೆಲ್ಪ್ ಕೂಡ ಮಾಡ್ತಾರೆ. ಹಂಗ ಅವ್ನ್ ಕೈ ಮೇಲೆ ನೋಡಿದ್ರೆ ಫುಲ್ ಆಗಿ ಕಟ್ ಮಾರ್ಕ್ಸ್ ಎಲ್ಲ ಇರುತ್ತೆ. ಯಾಕೋ ಕೈನೆಲ್ಲ ಇತ್ರ ಕುಯ್ಕೊಂಡಿದ್ಯಾ, ಏನಾಯ್ತು ಅಂದಾಗ ಅದು ನಾನಲ್ಲ ಅವಳೇ ಮಾಡಿದ್ದು ಅಂತ ಹೇಳ್ತಾನೆ. ಈ ಸರ್ಗೆ ಏನ್ ಅರ್ಥ ಆಗ್ತಲ್ಲ ಏನ್ ಹೇಳ್ತಿದ್ದಾನೆ ಅಂತ. ಸರಿ ಆಯ್ತು ಏನು ಅಂತ ಹೇಳಿ ಕೂತ್ಕೊಂಡು ಎಕ್ಸಾಮ್ ಬರೆಯಪ್ಪ ಅಂತ ಹೇಳಿ ಸಮಾಧಾನ ಮಾಡ್ಬಿಟ್ರು. ಇನ್ನೊಂದ್ ಕಡೆ ನಾಟಿ ಬಾಯ್ ನಮ್ ಹೀರೋನ ತೋರಿಸ್ತಾರೆ. ಅವ್ನು ಎಕ್ಸಾಮ್ ಬರಕ್ಕೆ ಪೇಪರ್ಸ್ ನ ಕೊಟ್ರೆ ಅದ್ರಲ್ಲಿ ಏನೋ ಗೇಮ್ ಆಟ ಆಡ್ಕೊಂಡು ಗೀಚ್ಕೊಂಡು ಕೂತಿರ್ತಾನೆ. ಅದನ್ನ ಚಾಯ್ ಅನ್ನೋ ಟೀಚರ್ ನೋಡ್ಬಿಟ್ರು. ಏನೋ ಎಕ್ಸಾಮ್ ಬರಕ್ಕೆ ಪೇಪರ್ ಕೊಟ್ರೆ ಆಟ ಆಡ್ಕೊಂಡಿದ್ಯಾ, ಅವಾಗ ಹಿಂದ್ಗಡೆ ಎದ್ದೋಗೋ ಅಂತ ಹೇಳಿ ಅವನನ್ನ ಹಿಂದ್ಗಡೆ ಓಡಿಸ್ಬಿಟ್ರು. ಆತರ ಹಿಂದ್ಗಡೆ ಕುತ್ಕೊಂಡಿರೋ ಸುಮ್ನೆ ಇದ್ದಾನ ಅಂತ ನೋಡಿದ್ರೆ ಕೈಯಲ್ಲಿ ವಾಚ್ ನ ಹಂಗೆ ನಿಮಿಷಕ್ಕೂ ನೋಡ್ತಾ ಇರ್ತಾನೆ. ಯಾಕಂದ್ರೆ ಕರೆಕ್ಟ್ ಆದ ಪರ್ಟಿಕ್ಯುಲರ್ ಟೈಮ್ಗೆ ಏನೋ ಕಿತಾಪತಿ ಕೆಲಸ ಮಾಡಿರ್ತಾನಲ್ಲ. ಈಗ ಕರೆಕ್ಟ್ ಆಗಿ ಒಂದ್ ಸೆಟ್ ಮಾಡಿರೋ ಟೈಮ್ಗೆ ಒಂದು ಅಲಾರಂ ಸೌಂಡ್ ಬರುತ್ತೆ. ಅಲಾರಂ ಸೌಂಡ್ ನಿಂತಿದ ತಕ್ಷಣ ಈ ಎಕ್ಸಾಮ್ ಬಗ್ಗೆನೆ ಏನೋ ಒಂದು ಕಾಮಿಡಿ ಆಗಿರೋ ಸಾಂಗ್ ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಅಲ್ಲಿರೋ ಮಕ್ಳೆಲ್ಲ ನಗಕ್ಕೆ ಶುರು ಮಾಡಿದ್ರು. ಮಕ್ಳು ಮಾತ್ರ ಅಲ್ಲ, ಅಲ್ಲಿರೋ ಟೀಚರ್ಸ್ ಗೆ ಕೂಡ ಆ ನಗುನ ತಾಳಕ್ ಆಗ್ತಲ್ಲ, ಅವರು ಬಿದ್ದು ನಗ್ತಾ ಇರ್ತಾರೆ. ಈಗ ಹೆಂಗೋ ಎಕ್ಸಾಮ್ ಟೈಮಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೊರಗಡೆ ಬಂದ್ರು. ಹೊರಗಡೆ ಬಂದ್ಮೇಲೆ ಆ ಪಿಟಿ ಟೀಚರ್ ಗೆ ಗೊತ್ತಾಗೋಯ್ತು ಇದೆಲ್ಲ ನಮ್ ಹೀರೋ ಮಾಡಿರೋ ಕೆಲ್ಸಾನೇ ಅಂತ. ಅವ್ನು ಇಟ್ಕೊಂಡು ಸರಿಯಾಗಿ ಬೈಕೊಂಡು ಹೊಡಿತಾ ಇರ್ಬೇಕಾದ್ರೆ ಆ ಚಾಂಗ್ ಅನ್ನೋ ಟೀಚರೇ ಬಂದು ತಡೆಯೋದು. ಸರ್ ಯಾಕೆ ಸರಿಗೆ ಹೊಡಿತಾ ಇದ್ದೀರಾ, ಅವನೇ ಮಾಡಿದ್ರೆ ಅಂತ ಪ್ರೂಫ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ಇಲ್ಲ ತಾನೆ, ಬಿಡಿ ಮಕ್ಳಂದ್ರೆ ಇದೆಲ್ಲ ಸಹಜನೇ ಅಂತ ಹೇಳಿ ಹೆಂಗೋ ಮ್ಯಾನೇಜ್ ಮಾಡಿ ಕರ್ಕೊಂಡು ಹೊಟ್ಟೋದ್ರು. ಈಗ ನಮ್ ಹೀರೋ ಬಂದು ಹೀರೋಯಿನ್ ನ ಮೀಟ್ ಮಾಡ್ಬಿಟ್ಟು ಅವಳಿಗೆ ಒಂದು ಚಿಕ್ಕದಾಗಿ ಏನೋ ವಾಕ್ಮೆನೋ ಏರ್ಪೋರ್ಟ್ಸ್ ಏನಂತ ಗೊತ್ತಿಲ್ಲ ಅದನ್ನ ಕೊಡ್ತಾನೆ. ತಗೋ ಇದನ್ನ ನೀನೇ ಇಟ್ಕೋ, ಎಂಜಾಯ್ ಮಾಡು. ಅಷ್ಟೇ ಅಲ್ಲ, ಇವತ್ತು ನಾನು ಆ ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಒಂದು ಕಾಮಿಡಿ ಆಗಿರೋ ಸಾಂಗ್ ನ ಹಾಕದ್ನಲ್ಲ, ಬೇಕಂದ್ರೆ ನಾಳೆ ನಿನ್ಗೋಸ್ಕರ ಒಂದು ಸಾಂಗ್ ನಾನು ಪ್ಲೇ ಮಾಡ್ಲಾ ಅಂದಾಗ ಅವಳಿಗೆ ಶಾಕ್ ಆಗೋಯ್ತು. ಯಾಕೋ ನನ್ ಮನ ಮರಿ ತೆಗಿತ್ಯಾ, ಸುಮ್ನೆ ಇರೋ ಅನ್ನೋ ತರ. ಇವಾಗ ಹಂಗೆ ಎಲ್ಲಾ ಟೀಚರ್ಸ್ ನಾನು ಮೀಟಿಂಗ್ ಗೆ ಕರೆದಿರ್ತಾರೆ. ಪ್ರಿನ್ಸಿಪಲ್ ಹೇಳ್ತಾರೆ, ಇಲ್ಲಿ ನೋಡಿ ಈ ವೀಕೆಂಡ್ ಅಲ್ಲಿ ಅಂದ್ರೆ ಎಕ್ಸಾಮ್ಸ್ ಎಲ್ಲ ಮುಗ್ದು ರಿಸಲ್ಟ್ ಕೂಡ ಬಂದ್ಬಿಡತ್ತೆ. ವೀಕೆಂಡ್ ಅಲ್ಲಿ ಕರೆಕ್ಟ್ ಆಗಿ 20 ಸ್ಟೂಡೆಂಟ್ಸ್ ನ
ಸೆಲೆಕ್ಟ್ ಮಾಡಿ ಚೆನ್ನಾಗಿ ಟಾಪ್ ಅಲ್ಲಿ ಇರಬೇಕು, ತುಂಬಾ ಬ್ರಿಲಿಯಂಟ್ ಆಗಿರೋ ಸ್ಟೂಡೆಂಟ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಒಂದು ಸ್ಪೆಷಲ್ ಕ್ಲಾಸ್ ನ ನೀವು ರೆಡಿ ಮಾಡ್ಬೇಕು ಅನ್ನೋ ತರ ಹೇಳ್ತಾ ಇರ್ಬೇಕಾದ್ರೆ ಈ ಚಾಂಗ್ ಅನ್ನೋ ಸರ್ಗೆ ಅದ್ರಲ್ಲಿ ಸ್ವಲ್ಪನೂ ಇಷ್ಟನೇ ಇಲ್ಲ. ಈಗ ತಾನೇ ಸ್ಟಡೀಸ್ ಎಲ್ಲ ಮೀನ್ಸ್ ಎಕ್ಸಾಮ್ಸ್ ಎಲ್ಲ ಮುಗಿತಾ ಇದೆ, ಹಿಂಗಿರ್ಬೇಕಾದ್ರೆ ಮತ್ತೆ ಮಕ್ಕಳಿಗೆ ಕ್ಲಾಸಸ್ ಅಂದಾಗ ಇಲ್ಲಿ ನೋಡಿ ನಾನು ಕೊಟ್ಟಿರೋದೇ ಆರ್ಡರ್, ನೀವು ಅದನ್ನ ಫಾಲೋ ಮಾಡ್ಲೇಬೇಕು ಅಂತ ಹೇಳ್ಬಿಡ್ತಾರೆ. ಇದಕ್ ಮೇಲೆ ಇವ್ರೇನ್ ಮಾತಾಡಕ್ಕಾಗುತ್ತೆ. ಈಗ ಹಂಗೆ ಟೆರೆಸ್ ಮೇಲೆ ತೋರಿಸ್ತಾರೆ ನಮ್ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಮಿಯಾ ಇಬ್ರು ಏನೋ ಬಟ್ಟೆನೇನೋ ಎತ್ತಾ ಇರ್ತಾರೆ. ಆ ಟೈಮಲ್ಲಿ ಆ ಜಾಗಕ್ಕೆ ಈ ಹೀರೋ ಹೋಗ್ತಾನೆ. ಹೋಗ್ಬಿಟ್ಟು ಅವ್ರ ಹತ್ರ 2 ಟಿಕೆಟ್ ತೋರಿಸ್ಬಿಟ್ಟು ಇದ್ರ ಒಂದು ಪಾರ್ಟಿ ಇದೆ, ನೀವಿಬ್ರು ಬರ್ಬೇಕು ಅಂತ ಕರೆದಾಗ ಹೀರೋಯಿನ್ ಬಂದು ಇಲ್ಲಪ್ಪ ನನ್ ಕೈಲೆಲ್ಲ ಬರಕ್ಕಾಗಲ್ಲ ಅಂದಾಗ ಅವ್ನಂತಾನೆ ಏನು ಬರಕ್ಕಾಗಲ್ವಾ, ನಾನ್ ಕರೆದ್ರೆ ನೀನ್ ಬರೋದಿಲ್ವಾ, ಬಂದಿಲ್ಲ ಅಂದ್ರೆ ನಿಮ್ನ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಮಾತಾಡ್ಕೊಳ್ತಾರೆ. ಇವಾಗ ನೋಡಿದ್ರೆ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ರಿಸಲ್ಟ್ ನ ಅನೌನ್ಸ್ ಮಾಡಿರ್ತಾರೆ. ಯಾರು ಟಾಪ್ ಅಲ್ಲಿ ಇದಾರೆ ಅಂತ ನೋಡಿದ್ರೆ ಹಯೋಂಗ್ ಅಂತ ಒಂದು ಹುಡುಗಿ ಹೆಸರು ಇರುತ್ತೆ. ಆದ್ರೆ ಆ ಜಾಗದಲ್ಲಿ ಬಿಯೋಂಗ್ ನಿಂತಿರ್ತಾನಲ್ವಾ, ಅವನಿಗೆ ಬಂದ್ಬಿಟ್ಟು ಆ ಹೆಸರು ಒಂಥರ ಜಿಹೋ ಅನ್ನೋ ತರ ಕಾಣಿಸ್ತಾ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋಯಿನ್ ಗೆ ಒಂದು ಕನಸು ಬರುತ್ತಲ್ಲ, ಕನ್ಸಲ್ಲಿ ಅವಳು ಕೂಡ ಅವ್ರ ಫ್ರೆಂಡ್ ಜಿಹೋ ಅನ್ನತಾನೆ ಹುಡುಕ್ತಾ ಇದ್ಲು. ಆ ಹುಡುಗಿ ಹೆಸರು ತರ ಇವನ್ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಅಷ್ಟೇ ಅಲ್ಲ ಅವನೊಂಥರ ತುಂಬಾನೇ ಗಾಬರಿ ಪಡ್ತಾನೆ. ಹಂಗೆ ತಿರುಗಿ ನೋಡಿದ್ರೆ ನಮ್ ಹೀರೋಯಿನ್ ಮುಖ ಒಂಥರ ದೆವ್ವದ ಮುಖ ತರ ಚೇಂಜ್ ಆಗುತ್ತೆ. ಅಷ್ಟೇ ನೆಕ್ಸ್ಟ್ ಮಿನಿಟ್ ಇವನು ನಮ್ ಹೀರೋಯಿನ್ ಅಟ್ಯಾಕ್ ಮಾಡಕ್ಕೆ ಹೊರಟೋದ. ಒಂಥರ ನೀನ್ ಸಾಯ್ಬೇಕು ಅಂತ ಹೇಳಿ ಅವ್ಳು ಕತ್ನಾನೇ ಪ್ರೆಸ್ ಮಾಡ್ತಾ ಇರ್ತಾನೆ. ಹೆಂಗೋ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಅವ್ನು ಹಿಡಿದು ತಡಿತಾರೆ. ಈ ವಿಷಯನ ಟೀಚರ್ಸ್ ಹತ್ರ ಕೂಡ ಹೇಳ್ತಾರೆ. ತಕ್ಷಣ ಹಾಸ್ಪಿಟಲ್ ಗೆ ಕಾಲ್ ಮಾಡ್ಬಿಟ್ಟು ನಾವು ಒಂದು ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೊಟ್ಟೋದ್ರು. ಈಗ ಈ ಸ್ಟೂಡೆಂಟ್ ಬಂದ್ಬಿಟ್ಟು ಈ ಚಾಯ್ ಅಂತ ಇದಾರಲ್ಲ ಕ್ಲಾಸ್ ಟೀಚರ್, ಅವ್ರ ಕ್ಲಾಸ್ಗೆ ಸೇರಿರೋನು ಅಂತ ಹೇಳಿ ಇವಾಗ ಅವ್ರ ಪೇರೆಂಟ್ಸ್ ಹತ್ರ ಮಾತಾಡ್ತಾ ಇರೋದು. ಇಲ್ಲಿ ನೋಡಿ ನಿಮ್ ಮಗನ್ಗೆ ಇತರ ಒಂದು ಸೈಕಾಲಜಿಕಲ್ ಪ್ರಾಬ್ಲಮ್ ಇದೆ, ಅದನ್ನ ಅವನನ್ನ ನಾವು ಸ್ಪೆಷಲ್ ಕ್ಲಾಸ್ಗೆ ಸೇರಿಸ್ಕೊಳ್ತಾ ಇಲ್ಲ, ಸದ್ಯಕ್ಕೆ ಒಂದು ಟ್ರೀಟ್ಮೆಂಟ್ ನ ನೋಡಿ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡಿದ್ರು. ಆದ್ರೆ ಇವ್ರ ಇತರ ಮಾತಾಡ್ತಾ ಇರೋದನ್ನ ಟೆರೆಸ್ ಇಂದ ಯಾರೋ ಒಬ್ರು ನೋಡ್ತಿದ್ದಾರೆ, ಯಾರಂತ ಗೊತ್ತಿಲ್ಲ. ಇವಾಗ ಇನ್ನೊಂದ್ ಕಡೆ ಎಲ್ಲರಿಗೂ ರಿಸಲ್ಟ್ ಎಲ್ಲ ಬಂದ್ಬಿಡ್ತಲ್ವಾ, ಸೆಲೆಕ್ಟ್ ಆಗಿರೋರ್ನ ಬಿಟ್ಟು ಮಿಕ್ಕಿದ ಸ್ಟೂಡೆಂಟ್ಸ್ ಎಲ್ಲಾನು ಮನೆಗೆ ಹೋದ್ರು. ಆಲ್ಮೋಸ್ಟ್ ಅವ್ರಿಗೆ ಸಮ್ಮರ್ ಹಾಲಿಡೇ ತರನೇ ಅಂತಾನೆ ಇಟ್ಕೊಳ್ಳಿ. ಈಗ ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಇರ್ತಾರ. ಆಗ ನಮ್ ಹೀರೋಯಿನ್ ಹತ್ರ ಅವ್ರ ಫ್ರೆಂಡ್ ಮಿಯಾ ಇದ್ದಾಳಲ್ಲ, ಅವ್ಳು ಬಂದು ಹೇಳ್ತಾಳೆ, ಏಯ್ ಇವತ್ ನೈಟ್ ಏನೇ ಮಾಡೋದು, ತುಂಬಾ ಬೋರ್ ಹೊಡಿತಾ ಇದೆ, ಹೀರೋ ಹೇಳ್ದಂಗೆ ಪಾರ್ಟಿಗೆ ಹೋಗೋಣವಾ ಅಂತಂದಾಗ ಹೀರೋಯಿನ್ ಕೂಡ ಸರಿ ಆಯ್ತು ಹೋಗೋಣ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲದೆ ಇವ್ರಿಬ್ರು ಬಿಲ್ಡಿಂಗ್ ಬಿಟ್ಟು ಹೊರಗಡೆ ಬರೋದಕ್ಕೆ ನೋಡ್ತಾರೆ. ಅವ್ರ ಬಟ್ಟೆ ಬರೆಲ್ಲ ಎತ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಆಚೆ ಕಡೆಗೆ. ಇದನ್ನ ಸೆಕ್ಯೂರಿಟಿಗೆ ಏನೋ ಸೌಂಡ್ ಬರ್ತಾ ಇದೆ ಅಂತ ಹೇಳಿ ಅಲ್ಲಿ ಸುತ್ತಮುತ್ತ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ದೂರದಲ್ಲಿ ಈ ಬಿಯೋಂಗ್ ಅಂತ ಒಂದು ಹುಡುಗನ ಹೇಳಿದ್ವಲ್ಲ, ಹಾಸ್ಪಿಟಲ್ಗೆ ಕೂಡ ಕರ್ಕೊಂಡು ಹೋದ್ರಲ್ಲ, ಅವನೇವಾಗ ಮತ್ತೆ ಕ್ಯಾಂಪಸ್ ಒಳಗಡೆ ಬಂದ ಅಂತ ಗೊತ್ತಿಲ್ಲ. ಬಟ್ ಕೈಯೆಲ್ಲ ಫುಲ್ ಆಗಿ ಬ್ಲಡ್ ಆಗಿರತ್ತೆ ಅಂತ ತುಂಬಾನೇ ಬೈವಾಗ ಕೂತಿರ್ತಾನೆ. ಆ ಸೆಕ್ಯೂರಿಟಿ ಕೂಡ ನೋಡ್ಬಿಟ್ಟು ಏನಪ್ಪ ಏನಾಯ್ತು, ಯಾಕೆ ಈ ತರ ಕೂತ್ಕೊಂಡಿದ್ಯಾ ಅಂತ ಹೇಳಿದ್ರೆ ಅವ್ನು ಏನು ಹೇಳ್ತಾ ಇಲ್ಲ, ಎದ್ದು ಬಿದ್ದು ಓಡೋಗ್ಬಿಟ್ಟ ಅಲ್ಲಿಂದ. ಇವಾಗ ನಮ್ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಮಿಯಾನ ತೋರಿಸ್ತಾರೆ. ಇಬ್ರು ಪಾರ್ಟಿಗೋಸ್ಕರ ರೆಡಿ ಆಗ್ಬಿಟ್ಟು ಹೋದ್ರಲ್ವಾ, ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ನಮ್ ಹೀರೋನೇ ಡಿಜೆನ ಪ್ಲೇ ಮಾಡ್ತಾ ಇರೋದು. ಇವರಿಬ್ರು ಬಂದಿರೋದ್ರಿಂದ ಅವ್ನ್ ತುಂಬಾ ಖುಷಿ ಆಗ್ಬಿಟ್ಟ. ಸಕ್ಕತ್ ಎಂಜಾಯ್ ಮಾಡ್ತಾರ ನೈಟ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ. ಎಲ್ಲಾ ಸ್ಟೂಡೆಂಟ್ಸ್ ಲೀವ್ ಅಲ್ಲಿ ಇದ್ರೆ 20 ಸ್ಟೂಡೆಂಟ್ ಮಾತ್ರ ಕ್ಲಾಸ್ ಬಂದಿರ್ಬೇಕಲ್ವಾ, ಅವರೆಲ್ಲ ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೆ ಆ ಚಾಂಗ್ ಅನ್ನೋ ಸರ್ ಬಂದು ಹೇಳ್ತಾರೆ, ಎಲ್ಲರಿಗೂ ಲೀವ್ ಬಿಟ್ಬಿಟ್ಟಿದ್ದಾರೆ, ನೀವು ಮಾತ್ರ ಕ್ಲಾಸ್ ಬರ್ಬೇಕು, ಸ್ಟಡೀಸ್ ಕಂಟಿನ್ಯೂ ಮಾಡ್ಬೇಕಾದ್ರೆ ಬೇಜಾರಾಗೇ ಇದೆ ಅಲ್ವಾ, ನನ್ಗೂ ಬೇಜಾರಾಗಿದೆ, ಬಟ್ ಏನ್ ಮಾಡಕ್ಕಾಗತ್ತೆ. ಆಗ ಚಾಂಗ್ ಅನ್ನೋ ಸರ್ ಕೇಳ್ತಾರೆ, ಅದ್ರಲ್ಲಿ ಈ ಕ್ಲಾಸ್ ಅಲ್ಲಿ ನಂಬರ್ 1 ಬಂದಲ್ಲ ಹೇಂಗ್ ಅಂತ ಒಂದು ಹುಡುಗಿ, ಆ ಹುಡುಗಿ ಎಲ್ಲಿ ಅಂತ ಕೇಳಿದ್ರೆ ಸರ್ ಇನ್ನೂ ಆ ಹುಡುಗಿ ಬಂದಿಲ್ಲ ಅಂತ ಕಾಣಿಸುತ್ತೆ, ಬರ್ಬೋದು ಅಂತ ಹೇಳಿದಾಗ ಆ ಸರ್ ಕೂಡ ಓಕೆ ಆ ಹುಡುಗಿ ಇಲ್ಲೆಲ್ಲೋ ಬರ್ತಾಳೆ ಅಂತ ಹೇಳಿ ಸುಮ್ನೆ ಆಗ್ಬಿಟ್ರು. ಸರಿ ನೀವು ಓದ್ಕೊಳ್ತಾ ಇರಿ, ನಾನು ಬರ್ತೀನಿ ಅಂತ ಹೇಳಿ ಆ ಟೀಚರ್ ಅಲ್ಲಿಂದ ಹೊರಟೋದ್ರು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಚಾಯ್ ಅನ್ನೋ ಟೀಚರ್ ಇದಾರಲ್ಲ, ಲೇಡಿ ಟೀಚರ್, ಅವ್ರ ಕ್ಲಾಸ್ ಇಂದ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು ಎಲ್ಲೋ ಸ್ಟೆಪ್ಸ್ ಇಂದ ಇಳ್ದು ಹೋಗ್ತಾ ಇರ್ತಾನೆ. ಆಗ ಬಾತ್ರೂಮ್ ಅಲ್ಲಿ ಏನೋ ಸೌಂಡ್ ಬರ್ತಿದೆ ಅಂತ ಬಾತ್ರೂಮ್ ಒಳಗಡೆ ಹೋಗಿದ ತಕ್ಷಣ ಹಂಗೆ ಜಾರಿ ಕೆಳಗಡೆ ಬಿದ್ದಿದ ತಕ್ಷಣ ಫುಲ್ ಆಗಿ ಬ್ಲಡ್ ಆಗೋಯ್ತು. ಆ ಟೈಮಲ್ಲಿ ಯಾರೋ ಒಂದ್ ಕಾಲ್ಗೆ ಹಗ್ಗನ ಹಾಕ್ಬಿಟ್ಟು ಹಂಗೆ ಬಾತ್ರೂಮ್ ಒಳಗಡೆ ಎಳಿತಾ ಇರ್ತಾರೆ. ಅದನ್ನ ತಪ್ಪಿಸ್ಕೊಳಕ್ ಅವ್ನು ತುಂಬಾನೇ ಟ್ರೈ ಮಾಡ್ತಿದ್ದಾನೆ, ಆದ್ರೆ ಆಗ್ತಾ ಇಲ್ಲ. ಈಗ ಮೇಲೆ ಸೀಲಿಂಗ್ ಇಂದ ಒಂದು ಹಗ್ಗ ಬಂದು ಅವನನ್ನ ಹಿಡ್ಕೊಂಡು ಹಂಗೆ ಸರಕ್ಕಂತ ಮೇಲೆ ಹೇಳ್ಕೊಂಡು ಹೊಟ್ಟೋಗುತ್ತಾ. ಅಷ್ಟೇ ಅವ್ನ ಕತೆ ಮುಗೀತು. ಇವಾಗ ಹಂಗೆ ಕ್ಲಾಸ್ ರೂಮ್ ಅಲ್ಲಿ ತೋರಿಸ್ತಾರೆ. ಈಗ ಅವ್ರಿಗೆ ಫಸ್ಟ್ ಕ್ಲಾಸ್ ಒಂದು ವಿಡಿಯೋ ಕ್ಲಾಸ್. ಆ ವಿಡಿಯೋನಲ್ಲಿ ಏನೋ ಅವ್ರಿಗೆ ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಗ್ಲಿಚ್ ಕಾಣಿಸುತ್ತೆ. ಕಾಣಿಸೋದು ಅಲ್ದೆ ಆ ಕಡೆ ಬೇರೆ ಒಂದು ವಿಡಿಯೋ ಬರ್ತಾ ಇರುತ್ತೆ. ಒಂದು ಹುಡುಗಿನ ಒಂದು ಗ್ಲಾಸ್ ಒಳಗಡೆ ಹಾಕ್ಬಿಟ್ಟು ಒಂಥರ ಚಿತ್ರಹಿಂಸೆ ಕೊಡೋ ತರ ಇರುತ್ತೆ ಅದು. ಅಷ್ಟೇ ಅಲ್ಲ, ಆ ಹುಡುಗಿನ ಹಾಕಿರೋ ಗ್ಲಾಸ್ ಬಾಕ್ಸ್ ಮೇಲೆ ಏನೋ ಒಂದು ಮ್ಯಾಕ್ಸ್ ಈಕ್ವೇಶನ್ ಇರುತ್ತೆ. ಇಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಅದನ್ನ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ, ಏನ್ ನಡೀತಾ ಇದೆ ಇಲ್ಲಿ ಅಂತ. ಆದ್ರೆ ನಮ್ ಹೀರೋಯಿನ್ ಮಾತ್ರ ಫಸ್ಟ್ ಇದನ್ನೆಲ್ಲ ಸರ್ ಅವ್ರಿಗೆ ಹೇಳ್ಬೇಕು ಅಂತ ಹೇಳಿ ಸ್ಟಾಫ್ ರೂಮ್ ಕಡೆ ಓಡೋಗ್ತಾಳೆ. ಅಲ್ಲಿ 3 ಸರ್ ಟೀಚರ್ಸ್ ಇರೋದು, ಅವರೆಲ್ಲ ಇರ್ಬೇಕಾದ್ರೆ ಇವಳು ಓಡೋಗ್ಬಿಟ್ಟು ಟಕ್ಕಂತ ಅಲ್ಲಿ ಬರ್ತಾ ಇರೋ ವಿಡಿಯೋನ ಚೇಂಜ್ ಮಾಡ್ತಾಳೆ. ಅವ್ರ ಇದನ್ನೆಲ್ಲ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ಬಿಟ್ರು, ಏನ್ ನಡೀತಾ ಇದೆ ಅಂತ. ಇವ್ರ ಇತರ ವಿಡಿಯೋ ನೋಡ್ತಾ ಇರ್ಬೇಕಾದ್ರೇನೆ ಮೈಕ್ ಅಲ್ಲಿ ಒಂದು ವಾಯ್ಸ್ ಕೇಳಿಸುತ್ತೆ. ಇಲ್ಲಿರೋರೆಲ್ಲ ತುಂಬಾನೇ ಬ್ರಿಲಿಯಂಟ್ ಆದ ಸ್ಟೂಡೆಂಟ್ಸ್, ತುಂಬಾನೇ ಸ್ಮಾರ್ಟ್ ಆದ ಸ್ಟೂಡೆಂಟ್ಸ್ ಅಲ್ವಾ, ನಿಮ್ಗೆ ಏನೇ ಕ್ವೆಶ್ಚನ್ ನ ಕೇಳಿದ್ರೆ ಕೂಡ ಆನ್ಸರ್ ಮಾಡ್ಬಿಡ್ತೀರಾ ಅಲ್ವಾ. ಹಂಗಾದ್ರೆ ನಿಮ್ಗೆ ನಾನು ಲೈನ್ ಕ್ವೆಶ್ಚನ್ಸ್ ನ ಕೇಳ್ಕೊಂಡು ಹೋಗ್ತೀನಿ, ಪ್ರತಿಯೊಂದರ ಕೂಡ ನೀವು ಸಾಲ್ವ್ ಮಾಡ್ಬೇಕು, ನನಗೆ ಆನ್ಸರ್ ನ ಕೊಡ್ಬೇಕು. ಇನ್ ಕೇಸ್ ಆನ್ಸರ್ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಪನಿಷ್ಮೆಂಟ್ ಸಿಗುತ್ತೆ. ಪನಿಷ್ಮೆಂಟ್ ಅಂದ್ರೆ ಸುಮ್ನೆ ಅಲ್ಲ, ನಿಮ್ ಪ್ರಾಣನೇ ಹೊರಟೋಗುತ್ತೆ ಅಂತ ಹೇಳಿ ಬೆದರಿಸ್ತಾರೆ. ಇಲ್ಲಿರೋರ್ಗೆಲ್ಲ ಏನ್ ಹೇಳೋದು ಅಂತ ಗೊತ್ತಾಗ್ತಲ್ಲ, ಏನ್ ನಡೀತಾ ಇದೆ ಅಂತ. ಇವಾಗ ನಾನ್ ನಿಮ್ಗೆ ಕೊಡ್ತಾರ ಫಸ್ಟ್ ಕ್ವೆಶ್ಚನ್, ಆ ಹುಡುಗಿ ನಾನು ಹಾಕಿದ್ದೀನಲ್ಲ ಗ್ಲಾಸ್ ಬಾಕ್ಸ್, ಅದ್ರ ಮೇಲೆ ಒಂದು ಈ ಕ್ವೆಶ್ಚನ್ ಇದೆ, ಅದನ್ನ ನೀವು ಸಾಲ್ವ್ ಮಾಡ್ಬೇಕು. ನಿಮ್ಗೆ ಅಂತ ಒಂದು ಟೈಮ್ ನ ನಿಗದಿ ಪಡಿಸಿದೀನಿ, ಆ ಟೈಮ್ ಅಲ್ಲಿ ನೀವೇನಾದ್ರೂ ಆನ್ಸರ್ ಮಾಡಿಲ್ಲ ಅಂದ್ರೆ ಹುಡುಗಿ ಸತ್ತೋಗ್ಬಿಡ್ತಾಳೆ, ಅದಕ್ಕೆ ನಾನ್ ಹೊಣೆ ಅಲ್ಲ. ಮತ್ತೆ ಮುಖ್ಯವಾಗಿ ಈ ಕ್ಯಾಂಪಸ್ ಇಂದ ಯಾರು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡಬಾರ್ದು. ಯಾರಾದ್ರೂ ತಪ್ಪಿಸ್ಕೊಂಡು ಹೋದ್ರೋ ನಿಮ್ ಪ್ರಾಣ ನಿಮ್ ಕತೆನು ಮುಗ್ದೋಗುತ್ತೆ, ಆಯ್ತಾ. ನಿಮ್ ಟೈಮ್ ಇವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇದೇ ಟೈಮ್ ಅಲ್ಲಿ ಹೊರಗಡೆ ಆ ಚಾಯ್ ಅನ್ನೋ ಟೀಚರ್ ಇರ್ತಾರಲ್ಲ, ಲೇಡಿ ಟೀಚರ್, ಅವ್ರು ಹೋಗ್ಬಿಟ್ಟು ಸೆಕ್ಯೂರಿಟಿ ಹತ್ರ ಹೇಳ್ತಾ ಇರ್ತಾರೆ, ಈ ತರ ಇಂಟರ್ನೆಟ್ ಕಟ್ ಆಗ್ಬಿಟ್ಟಿದೆ, ಕಮ್ಯುನಿಕೇಶನ್ ಎಲ್ಲ ಕಟ್ ಆಗ್ಬಿಟ್ಟಿದೆ, ಯಾರ ಹತ್ರನು ನಾವು ಸರಿಯಾಗಿ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ,
ಅಟ್ಲೀಸ್ಟ್ ಲ್ಯಾಂಡ್ ಲೈನ್ಸ್ ಏನಾದ್ರು ವರ್ಕ್ ಆಗ್ತಿದ್ಯಾ ಅಂತ ನೋಡಿ, ಪೊಲೀಸ್ ಸ್ಟೇಷನ್ ಗೆ ರೀಚ್ ಮಾಡಕ್ ಆಗುತ್ತಾ ನೋಡಿ ಅಂತ ಹೇಳಿ ಸೆಕ್ಯೂರಿಟಿನ ಕಳಿಸ್ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಟೈಮರ್ ಸ್ಟಾರ್ಟ್ ಆಗೋಯ್ತು. ಟೈಮರ್ ಅಂತಂದ್ರೆ ಗ್ಲಾಸ್ ಅಲ್ಲಿ ನೀರ್ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಆ ನೀರ್ ಬಂದು ಟ್ಯಾಂಕ್ ನ ತುಂಬೋಷ್ಟ್ರಲ್ಲಿ ಇವ್ರ ಈಕ್ವೇಶನ್ ನ ಸಾಲ್ವ್ ಮಾಡ್ಬೇಕು. ಆ ಗ್ಲಾಸ್ ಒಳಗಡೆ ಇರೋ ಫಸ್ಟ್ ರ್ಯಾಂಕ್ ಹುಡುಗಿ ಹಯಂಗನ ಹುಡುಗಿ ಬಡ್ಕೊಂತ ಇರ್ತಾಳೆ, ದಯವಿಟ್ಟು ನನ್ನ ಕಾಪಾಡಿ ಕಾಪಾಡಿ ಅಂತ. ಇಲ್ಲಿರೋ ಸ್ಟೂಡೆಂಟ್ಸ್ ಗೆಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ, ಎಲ್ಲರೂ ತುಂಬಾನೇ ಭಯದಲ್ಲಿ ಇರ್ತಾರೆ. ಇನ್ನೊಂದ್ ಕಡೆ ಈ ಚಾಂಗ್ ಅನ್ನೋ ಟೀಚರ್ ಮತ್ತೆ ಎಚ್ ಅನ್ನೋ ಟೀಚರ್ ಮಾತಾಡ್ಕೊಳ್ತಾರೆ. ನಿಮ್ ಕ್ಲಾಸ್ ಅಲ್ಲಿ ಯಾರಾದ್ರೂ ಸ್ಟೂಡೆಂಟ್ ಮಿಸ್ ಆಗಿದಾರ ಅಂದಾಗ, ಹೌದು ನಮ್ ಕ್ಲಾಸ್ ಇಂದನೂ ಒಂದು ಹುಡುಗ ಮಿಸ್ ಆಗಿದ್ದಾನೆ ಅಂತ ಹೇಳ್ತಾರೆ. ನೀವೇನಕ್ಕೆ ಸ್ಟೂಡೆಂಟ್ ಕ್ಲಾಸ್ ಒಳಗಡೆ ಬರೋದಕ್ಕೂ ಮುಂಚೆ ಕ್ಲಾಸ್ ನ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿ ಅಲ್ಲಿ ಅವರಿಬ್ರು ಜಗಳ ಮಾಡ್ಕೊಂತಾ ಇರ್ತಾರೆ. ಇವಾಗ ಕ್ಲಾಸ್ ರೂಮ್ ಅಲ್ಲಿ ನೋಡಿದ್ರೆ ಪಿಟಿ ಟೀಚರ್ ಸರ್ ಅಂತ ಒಳಗಡೆ ಬಂದವರು ನಮ್ ಹೀರೋನ ಹಾಕೊಂಡ್ ಬಿಡಕ್ಕೆ ಶುರು ಮಾಡ್ಬಿಟ್ರು. ಯಾಕಂದ್ರೆ ಲಾಸ್ಟ್ ಟೈಮ್ ನೀನೇ ಮೈಕ್ ನ ಯೂಸ್ ಮಾಡಿದ್ದು, ಸಾಂಗ್ ಎಲ್ಲ ಪ್ಲೇ ಮಾಡಿ ಬಿಟ್ಟಿದ್ದೆ, ಇವಾಗ ನೀನೇ ಏನೋ ಕಿತಾಪತಿ ಕೆಲಸ ಮಾಡ್ತಾ ಇದೆಯಾ, ಏನೋ ಮಾಡ್ತಾ ಇದೆಯಾ ಅಂತ ಹೇಳಿ ಅವ್ನ ಸರಿಯಾಗಿ ಹೊಡಿತಾ ಇರ್ತಾರೆ. ಆದ್ರೆ ಅಷ್ಟರಲ್ಲಿ ಆ ಗ್ಲಾಸ್ ಅಲ್ಲಿ ನೀರ್ ಬರ್ತಾ ಇತ್ತಲ್ಲ, ಆ ನೀರ್ ತುಂಬಿ ಪಾಪ ಹುಡುಗಿ ನೀರಲ್ಲೇ ಮುಳುಗಿ ನರ್ಲಾಡಿ ಸತ್ತೋಗ್ಬಿಟ್ಲು. ಇದಕ್ ಮೇಲೆ ಇವ್ರಿಗೆಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ತುಂಬಾನೇ ಭಯದಲ್ಲಿ ಇರ್ತಾರೆ. ಆಗ ಪಿಟಿ ಟೀಚರ್ ಹೇಳ್ತಾರೆ, ಸುಮ್ನೆ ನಾವ್ ಈ ತರ ಟೈಮ್ ವೇಸ್ಟ್ ಮಾಡೋದ್ ಬೇಡ, ನಾನು ಹೊರಗಡೆ ಹೋಗಿ ಏನಾದ್ರು ಹೆಲ್ಪ್ ಸಿಗತ್ತಾ ಅಂತ ನೋಡ್ತೀನಿ, ನಾನು ಹೋಗಿ ಬರ್ತೀನಿ ಅಂದಾಗ ಈ ಲೇಡಿ ಟೀಚರ್ ಹೇಳ್ತಾರೆ, ಇಲ್ಲ ಬೇಡ, ಅವರು ಆಲ್ರೆಡಿ ಅನೌನ್ಸ್ ಮಾಡಿದಾರಲ್ವಾ ಹೊರಗಡೆ ಹೋದ್ರೆ ಪ್ರಾಣಕ್ಕೆ ಅಪಾಯ ಅಂತ, ಹಂಗಿರ್ಬೇಕಾದ್ರೆ ಏನಕ್ಕೆ ಸುಮ್ನೆ ರಿಸ್ಕ್ ಎತ್ಕೊಳ್ತೀರಾ, ಬೇಡ ಹೋಗ್ಬೇಡಿ ಅಂತ ಹೇಳಿದ್ರು. ಈ ಪಿಟಿ ಟೀಚರು ಇಲ್ಲ ನಾನು ಟ್ರೈ ಮಾಡಿ ನೋಡ್ತೀನಿ ಅಂತ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಅವ್ರ ಹತ್ರ ಹೋದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಇರೋ ಸ್ಟೂಡೆಂಟ್ಸ್ ಗೆಲ್ಲ ತುಂಬಾನೇ ಭಯ ಆಗೋಯ್ತು. ನಾವ್ ಇದೇ ತರ ಭಯ ಪಟ್ಕೊಂಡು ಇರ್ಬೇಕಾ, ಇಲ್ಲ ನಾನು ಇಲ್ಲಿಂದ ಹೊರಗಡೆ ಹೋಗ್ಲೇಬೇಕು ಅಂತ ಹೇಳಿದ್ರೆ ಆ ಚಾಂಗ್ ಅನ್ನೋ ಸರ್ ಹೇಳ್ತಾರೆ, ಇಲ್ಲ ಕಣ್ರೋ ಹೇಳಿದ್ ಮತ್ ಕೇಳ್ರಿ, ಇಲ್ಲ ಬೇಡ ಹೋಗ್ಬಿಡಿ ಅಂತ ಹೇಳಿದ್ರೆ ಆ ಸ್ಟೂಡೆಂಟ್ಸ್ ಎಲ್ಲ ಇಲ್ಲ ಸರ್ ನಾವ್ ಇಲ್ಲೇ ಇದ್ರೆ ಭಯ ಪಟ್ಕೊಂಡೆ ಸಾಯ್ಬೇಕಾಗಿರೋದೇ, ನಾವ್ ಇಲ್ಲಿಂದ ಹೊರಟೋಗೋಣ ಅಂತ ಹೇಳಿ ಯಾವಾಗ ಫಸ್ಟ್ ಆ ಹುಡುಗ ವಾಯ್ಸ್ ನ ರೇಸ್ ಮಾಡಿ ಅಲ್ಲಿಂದ ಓಡೋಗಕ್ಕೆ ಶುರು ಮಾಡಿದ್ನೋ, ಮಿಕ್ಕಿದ್ ಸ್ಟೂಡೆಂಟ್ಸ್ ಎಲ್ಲ ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ನ ಹಿಂದ್ಗಡೆ ನೋಡಕ್ಕೆ ಶುರು ಮಾಡಿದ್ರು. ಇನ್ನೇನ್ ಅವರ ಎಂಟ್ರೆನ್ಸ್ ಹತ್ರ ಬರೋಷ್ಟರಲ್ಲಿ ಆ ಪಿಟಿ ಟೀಚರ್ ಫುಲ್ ಆಗಿ ಬ್ಲಡ್ ಸಮೇತ ಒಳಗಡೆ ಎಂಟ್ರಿ ಆಗ್ತಾರೆ. ಬಂದಿದ್ ವೇಗಕ್ಕೆ ಪಾಪ ದಪ್ಪ ಅಂತ ಕೆಳಗಡೆ ಬಿದ್ಬಿಟ್ಟ. ಯಪ್ಪನ್ಗೆ ಏನಾಯ್ತು ಅಂತ ಹೇಳಿ ಎಲ್ಲ ಶಾಕ್ ಅಲ್ಲಿ ಇರ್ಬೇಕಾದ್ರೆ ಆ ಚಾಂಗನ ಸರ್ ಹೋಗ್ಬಿಟ್ಟು ಎತ್ಕೊಂಡು ಏನಾಯ್ತು ಅಂತ ಕೇಳ್ತಾ ಇದ್ದಾಗ ಆ ಪಿಟಿ ಟೀಚರು ಹಂಗೆ ಮಕ್ಕಳೆಲ್ಲ ನಿಂತಿರ್ತಾರಲ್ಲ ಅವ್ರ ಕಡೆಗೆ ಕೈ ತೋರಿಸ್ತಾರೆ, ಬಟ್ ಏನು ಹೇಳಲ್ಲ. ಪಾಪ ಅಲ್ಲೇ ಸತ್ತೋದ. ಇವಾಗ ಮತ್ತೆ ಅಲಾರಾಮ್ ಸೌಂಡ್ ಕೇಳಿಸುತ್ತೆ, ಪ್ಲಸ್ ಆ ಮೈಕ್ ಅಲ್ಲಿ ಅವ್ರು ಮಾತಾಡೋದು ಕೇಳಿಸುತ್ತೆ. ಮರ್ಯಾದಾಗ ನಾನ್ ಕೇಳೋ ಕ್ವೆಶನ್ಸ್ ಗೆ ನೀವು ಆನ್ಸರ್ ಮಾಡ್ಬಿಟ್ಟು ಇಲ್ಲಿಂದ ತಪ್ಪಿಸ್ಕೊಳ್ಳೋದು ನೋಡೋದ್ ಬಿಟ್ಬಿಟ್ಟು ನಾನ್ ಕೇಳೋ ಕ್ವೆಶನ್ ಗೆ ನೀವು ಆನ್ಸರೇ ಮಾಡದೆ ಇಲ್ಲಿಂದ ತಪ್ಪಿಸ್ಕೋಬೇಕಂದ್ರೆ ನಾನ್ ಬಿಟ್ಬಿಡ್ತೀನ. ಈಗ ಪಿಟಿ ಟೀಚರ್ ಆಗಿರೋ ಗತಿನೇ ನಿಮ್ಗೂ ಆಗೋದು. ಸೊ ಮರ್ಯಾದಾಗ ನಾನ್ ಹೇಳೋ ಕೆಲಸ ಮಾತ್ರ ಮಾಡಿ. ನಿಮ್ಗೆ ಕೊಟ್ಟಿರೋ ಫಸ್ಟ್ ಕ್ವೆಶನ್ ಮುಗೀತು ಅಂದ್ರೆ ಫಸ್ಟ್ ಕ್ವೆಶನ್ ಮುಗೀತು. ಈಗ ನಿಮ್ಗಾಗಿರೋ ಸೆಕೆಂಡ್ ಕ್ವೆಶನ್. ಆದ್ರೆ ಈ ಸತಿ ನಾನ್ ನಿಮ್ಗೆ ಅದನ್ನ ಬೋರ್ಡಲ್ಲೆಲ್ಲ ತೋರ್ಸಲ್ಲ, ನಿಮ್ಗೆ ನನಗೆ ಬಾಯಲ್ಲೇ ಕ್ವೆಶನ್ ನ ಕೇಳ್ತೀನಿ ಅಂತ ಹೇಳಿ ಈಗ ಹಂಗೆ ಇನ್ನೊಂದ್ ಕಡೆ ತೋರಿಸ್ತಾರೆ ನೋಡಿ. ಒಂದು ಮೈಕ್ ರೂಮ್ ಅಲ್ಲಿ ಆ ಬಾತ್ರೂಮ್ ಅಲ್ಲಿ ಎಳ್ಕೊಂಡ್ ಹೋಗಿದ್ರಲ್ಲ ಒಂದ್ ಹುಡುಗ ಮಿಸ್ ಆಗಿದ್ದ ಅಲ್ವಾ, ಅವ್ನ್ ಕಣ್ಣನ್ನೆಲ್ಲ ಕಟ್ ಹಾಕ್ಬಿಟ್ಟು ಸಕ್ಕ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಫುಲ್ ಆಗಿ ಬ್ಲಡ್ ಇರುತ್ತೆ. ಈಗ ಅವ್ನ್ಗೋ ವಾಯ್ಸ್ ಕೇಳಿಸುತ್ತೆ, ಹೇಳು ನೀನ್ ಏನಕ್ಕೋಸ್ಕರ ಈ ಜಾಗದಲ್ಲಿ ಇದೆಯಾ ಅಂತ, ನಿನ್ ಭಯರೇ ನೀನೇ ಹೇಳು ಅಂದಾಗ ಆ ಕಟ್ಟಾಕಿರೋ ಹುಡುಗನು ಹೇಳ್ತಾನೆ, ನಾನ್ ಮಾಡಿರೋ ಒಂದು ಪಾಪದ ಕೆಲ್ಸದಿಂದ ನಮ್ಮಮ್ಮ ಅತಿ ಆಸೆಯಿಂದನೇ ನಾನು ಈ ಜಾಗದಲ್ಲಿ ಇರೋದು ಅಂತ ಒಂದು ಹೇಳ್ತಾನೆ. ಈಗ ವಾಯ್ಸ್ ಹೇಳುತ್ತೆ, ಅರ್ಥ ಆಯ್ತಲ್ವಾ, ಪಾಪದ ಕೆಲ್ಸ ತಾಯಿಯ ಅತಿ ಆಸೆ. ಇದೇ ನಾನ್ ನಿಮ್ಗೆ ಕೊಡ್ತಾ ಇರೋ ಕ್ಲೂ. ನೀವು ಸ್ಟ್ರೇಟ್ ಆಗಿ ಆಡಿಟೋರಿಯಂಗೆ ಹೋಗ್ರಿ, ಅಲ್ಲಿ ತುಂಬಾನೇ ಪಜಲ್ ವರ್ಕ್ಸ್ ಇದೆ. ಅಂದ್ರೆ ಒಂದ್ ಸ್ಲಿಪ್ ಅಲ್ಲಿ ಲೆಟರ್ಸ್ ಎಲ್ಲ ಬರ್ದಿದೀವಿ, ಆ ಪಜಲ್ ನ ಸಾಲ್ವ್ ಮಾಡ್ಬೇಕು. ಆತರ ಸಾಲ್ವ್ ಮಾಡ್ಬಿಟ್ರೆ ನಿಮ್ಮನೆ ಹುಡುಗನೆಲ್ಲ ಬಿಟ್ಬಿಡ್ತೀನಿ ಅನ್ನೋ ತರ ವಾಯ್ಸ್ ಕೇಳಿಸುತ್ತೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಇವ್ರು ಅಲ್ಲಿಂದ ಎದ್ದು ಬಿದ್ದು ಓಡೋಗ್ತಾರೆ. ಈಗ ಪಜಲ್ ನ ಸಾಲ್ವ್ ಮಾಡ್ಬೇಕು. ಈ ತರ ಎಲ್ಲರೂ ಲೆಟರ್ಸ್ ನ ನೋಡ್ತಾ ಇರ್ಬೇಕಾದ್ರೆ ಮೇಲೆ ಕುತ್ಕೊಂಡಿರೋ ಈ ಚಾಂಗನ ಸರ್ ಮತ್ತೆ ನಮ್ ಹೀರೋಯಿನ್ ಆಲ್ಮೋಸ್ಟ್ ಹತ್ತತ್ರ ಆನ್ಸರ್ ನ ಕಂಡಿಡ್ದು ಬಿಟ್ರು. ಅಂದ್ರೆ ನಮ್ಮ ಹತ್ರ ಇರೋದನ್ನ ಇಟ್ಕೊಂಡು ನಾವು ತೃಪ್ತಿ ಪಡಬೇಕು, ಅಂದದೇ ಇರೋದಕ್ಕೆ ಆಸೆ ಪಡಬಾರ್ದು ಅನ್ನೋದೇ ಇದಕ್ಕೆ ಆನ್ಸರ್. ಬಟ್ ಅದಕ್ಕಾಗಿರೋ ಲೆಟರ್ಸ್ ನ ಹುಡುಕ್ಬೇಕಲ್ವಾ, ಆ ಸೆಂಟೆನ್ಸ್ ಬೇಕಾಗಿರೋ ಲೆಟರ್ಸ್ ನ ಅದನ್ನ ಹುಡುಕಿ ಈಗ ಅವರು ಹಂಗೆ ಆ ಬೋರ್ಡ್ ಮೇಲೆ ಅಂಟಿಸ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಆ ಹುಡುಗನ ಕಟಾಕಿದ್ರಲ್ವಾ, ಈಗ ಹುಡುಗನ ತೋರಿಸ್ತಾರೆ ನೋಡಿ. ಒಂದ್ ಜಾಗದಲ್ಲಿ ಮಲಗಿಸ್ಬಿಟ್ಟು ಮೇಲೆ ಹಂಗೆ ಕ್ಯಾಂಡಲ್ ಎಲ್ಲ ಅಂಟಿಸಿರ್ತಾರೆ. ಆ ಕ್ಯಾಂಡಲ್ ಹಂಗೆ ಡ್ರಾಪ್ ಆಗಿ ಅವ್ನ ಮುಖದ ಮೇಲೆ ಸೋರ್ತಾ ಇರುತ್ತೆ. ಅವ್ನು ತುಂಬಾನೇ ನೋವಲ್ಲಿ ನರ್ಲಾಡ್ತಾ ಇರ್ತಾನೆ, ಕೂಗಾಡ್ತಾ ಇರ್ತಾನೆ. ಈಗ ಎಲ್ಲ ಆಡಿಟೋರಿಯಂ ಅಲ್ಲಿ ತೋರಿಸಿದ್ರೆ ಅವ್ರು ಇನ್ನೂ ಲೆಟರ್ಸ್ ನ ಜೋಡಿಸೋದ್ರಲ್ಲೇ ಇರ್ತಾರೆ. ಆದ್ರೆ ಟೈಮ್ ಮೀರೋಯ್ತು. ದಪ್ಪಂತ ಮೇಲಿಂದ ಅವ್ನ್ ಡೆಡ್ ಬಾಡಿ ಬಂದು ಬೀಳತ್ತೆ. ಅಷ್ಟೇ, ಎಲ್ಲರೂ ಭಯ ಪಟ್ಬಿಟ್ರು. ನೋಡಿದ್ರೆ ಅವ್ನ ಮುಖ ಮೇಲೆ ಫುಲ್ ಆಗಿ ಕ್ಯಾಂಡಲ್ ಎಲ್ಲ ಸೋರಿರುತ್ತೆ. ಮತ್ತೆ ಈಗ ಅವ್ರು ಕೇಳಿರೋ ಕ್ವೆಶನ್ ಗೆ ಆನ್ಸರ್ ನ ಅವ್ನ ಮೈ ಮೇಲೆ ಹಂಗೆ ಗೀಚಿ ಬರ್ದಿರ್ತಾರೆ. ಇದನ್ನ ನೋಡಿ ಎಲ್ಲರೂ ಶಾಕಿಂಗ್ ಅಲ್ಲಿ ಇದ್ರೆ, ಕೆಲವ್ರಿಗೆ ವಾಮಿಟ್ ಆಗ್ತಾ ಇರುತ್ತೆ, ಕೆಲವ್ರಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಡ್ತಾರೆ. ಅದ್ರಲ್ಲಿ ನಮ್ ಹೀರೋಯಿನ್ ಫ್ರೆಂಡ್ ಇರ್ತಾಳಲ್ಲ ಮಿಯಾ ಅಂತ, ಅವಳಿಗಂತೂ ನಿಂತ್ಕೊಂಡಿದ್ ಜಾಗದಲ್ಲೇ ಸುಸು ಮಾಡ್ಕೊಂಡ್ಬಿಟ್ಲು. ಅಷ್ಟು ಭಯ ಪಟ್ಬಿಟ್ಟಿರ್ತಾರೆ ಎಲ್ಲಾರು. ಹಿಂಗಿರ್ಬೇಕಾದ್ರೆ ಇವುಗಳ ಮಧ್ಯೆ ಒಂದ್ ಹುಡುಗಿ ಹೇಳ್ತಾಳೆ, ನನ್ ಪಕ್ಕದಲ್ಲಿರೋ ಜಂಗನ್ ಅವ್ನ್ ಕಾಣಿಸ್ತಾ ಇಲ್ಲ ಅಂತ. ಸೊ ನೆಕ್ಸ್ಟ್ ಟಾರ್ಗೆಟ್ ಅವನೇ ನೆಕ್ಸ್ಟ್ ಟಿಕೆಟ್ ತಗೊಳ್ಳೋದು ಅಂತ ಎಲ್ಲರಿಗೂ ಗೊತ್ತಾಗೋಯ್ತು. ಇದನ್ನ ನೋಡ್ತಾ ಇರೋ ನಮ್ ಹೀರೋಯಿನ್ ತಕ್ಷಣ ಅಲ್ಲಿಂದ ಒಂದ್ ಜಾಗಕ್ಕೆ ಓಡೋಗ್ತಾಳೆ. ಅವಳನ್ನ ಫಾಲೋ ಮಾಡ್ಕೊಂಡೆ ಹೀರೋ ಕೂಡ ಓಡೋಗ್ತಾನೆ. ಎಲ್ಲೋಗಿದ್ದಾರೆ ಅಂತ ನೋಡಿದ್ರೆ ಒಂದು ಕ್ಲಾಸ್ ರೂಮ್ ಗೆ. ಅಲ್ಲಿ ಈ ಮಾರ್ಕ್ ಲಿಸ್ಟ್ ಅಲ್ಲಿ ಬಂದಿರೋ ಹೆಸರುಗಳನ್ನೆಲ್ಲ ಹಾಕಿರ್ತಾರಲ್ಲ, ಅದ್ರಲ್ಲಿ ನೋಡ್ತಾಳೆ ರ್ಯಾಂಕ್ ವೈಸ್ ಇವರು ಕೊಲೆಗಳನ್ನ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ಈಗ ಇಬ್ರು ಸತ್ತಿದಾರಲ್ಲ, ಫಸ್ಟ್ ರ್ಯಾಂಕ್ ಅವರು, ಸೆಕೆಂಡ್ ರ್ಯಾಂಕ್ ಅವರು, ಥರ್ಡ್ ರ್ಯಾಂಕ್ ಅವ್ರು ಈಗ ಕಾಣೆ ಆಗಿದ್ದಾನೆ. 4ನೇ ರ್ಯಾಂಕ್ ಅಲ್ಲಿ ಇರೋದು ನಮ್ ಹೀರೋಯಿನ್ ಅವರ ಫ್ರೆಂಡ್. ಈಗ ಅಲ್ಲಿ ಯೂರಿನೇಟ್ ಮಾಡ್ಕೊಂಡ್ಲಲ್ಲ ಆ ಹುಡುಗಿ. ಆಮೇಲೆ 5th ಪ್ಲೇಸ್ ಅಲ್ಲಿ ಇರೋದು ನಮ್ ಹೀರೋಯಿನ್. ಅಷ್ಟರಲ್ಲಿ ನಾವ್ ಹೆಂಗಾದ್ರೂ ಮಾಡಿ ಇದನ್ನ ತಡಿಬೇಕು ಅಂತ ಹೇಳಿ ಈ ವಿಷಯ ಎಲ್ಲರಿಗೂ ಡಿಸ್ಕಸ್ ಮಾಡ್ಬೇಕು ಅಂತ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ಆಡಿಟೋರಿಯಂ ಅಲ್ಲಿ ಕೆಲವು ಸ್ಟೂಡೆಂಟ್ಸ್ ಎಲ್ಲ, ನಾವ್ ಇಲ್ಲೇ ಇದ್ರೆ ಸತ್ತೋಗ್ತೀವಿ, ಯಾರ್ ಕಣ್ಗೂ ಕಾಣಿಸ್ದೆ, ಈ ಗ್ರೂಪ್ ಇಂದ ಫಸ್ಟ್ ನಾವ್ ಸಪರೇಟ್ ಆಗ್ಬೇಕು, ನಾವ್ ಬೇರೆಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿ ಮಾತಾಡ್ಕೊಂತ ಇರ್ತಾರೆ. ಇದನ್ನ ಹೀರೋನ್ ಅವ್ರ ಫ್ರೆಂಡ್ ಪಕ್ಕದಲ್ಲೇ ಕೇಳಿಸ್ಕೊಂಡು, ನಾನ್ ಕೂಡ ನಿಮ್ ಜೊತೆ ಬರ್ತೀನಿ, ದಯವಿಟ್ಟು ನನ್ನ ಕೂಡ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಅವ್ರು ಕೂಡ ಓಕೆ ಬಾ ಅಂತ ಹೇಳಿ ಅಲ್ಲಿರೋರ ಹತ್ರ ನಾವ್ ಈ ತರ ವಾಶ್ರೂಮ್ ಹೋಗ್ಬೇಕು,
ಹೋಗ್ ಬರ್ತೀವಿ ಅಂತ ಹೇಳಿ ಗುಂಪಾಗಿ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಒಂದು ಮೇನ್ ಗೇಟ್ ನ ತೆಕ್ಕೊಂಡು ಆ ಕ್ಯಾಂಪಸ್ ಒಳಗಡೆ ಒಂದು ಹಾಸ್ಟೆಲ್ ಇರುತ್ತೆ. ಹಾಸ್ಟೆಲ್ ಯಾವ್ದೋ ಒಂದು ರೂಮ್ ಒಳಗಡೆ ಹೋಗಿ ಬಚ್ಚಿಟ್ಕೊಂಡಿರ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಆ ಸೈಕಲಾಜಿಕಲ್ ಪ್ರಾಬ್ಲಮ್ ಇರೋ ಸ್ಟೂಡೆಂಟ್ ಇದ್ದ ಅಲ್ವಾ ಬೇಯೋಂಗ್ ಅಂತ, ಅವನಂಗೆ ಒಂಥರ ಘೋರವಾಗಿ ನಕ್ಕೊಂಡ್ ಕೂತಿರ್ತಾನೆ. ಪ್ಲಸ್ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ರ್ಯಾಂಕ್ ಹುಡುಗಿ ಸತ್ಲಲ್ಲಾಗ ಗ್ಲಾಸ್ ಮೇಲೆ ಒಂದು ಈಕ್ವೇಶನ್ ಎಲ್ಲ ಬಂದಿತ್ತಲ್ಲ, ಆತರ ಈಕ್ವೇಶನ್ಸ್ ಇವ್ನು ಸಾಲ್ವ್ ಮಾಡೋ ತರ ತೋರಿಸ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಬಂದು ಆ ಟೀಚರ್ಸ್ ಹತ್ರ ನಡೆದಿದ್ದನ್ನ ಹೇಳ್ತಾರೆ. ಈ ತರ ರ್ಯಾಂಕ್ ಪ್ರಕಾರನೇ ಅವ್ರು ಕಾಣೆ ಆಗ್ತಾ ಇರೋದು, ಸಾಯ್ತಾ ಇರೋದು ಅಂತ. ಈಗ ಮಿಯಾ ಎಲ್ಲಿ ನೆಕ್ಸ್ಟ್ ಇರೋದು ಮಿಯಾನೆ. ಮಿಯಾಗೆ ಅಪಾಯ ಇದೆ ಅಂತ ಗೊತ್ತಾಗಿದ ತಕ್ಷಣ ಮಿಯಾನ ಹುಡ್ಕಕ್ಕೆ ಟ್ರೈ ಮಾಡ್ತಾರೆ. ಆ ಚಾಂಗ್ ಅನ್ನೋ ಟೀಚರ್ ಹೇಳ್ತಾರೆ, ನೀವ್ 2 ಗ್ರೂಪ್ ಆಗಿ ಡಿವೈಡ್ ಆಗೋಗ್ಬಿಟ್ಟು ಅವ್ರು ಎಲ್ಲಿದ್ದಾರೆ ಹುಡುಕಿ ಅಂತ. ಈಗ ಈ ಲೇಡಿ ಟೀಚರ್ ಜೊತೆ ಕೆಲವು ಟೀಮ್ ಅವ್ರು ಹೋಗ್ತಿರ್ತಾರಲ್ಲ, ಅವ್ರ ಹತ್ರ ಸ್ಟೆಪ್ಸ್ ಹತ್ತಾ ಇರ್ಬೇಕಾದ್ರೆ ಕೆಳಗಡೆ ಒಂದು ಡೋರು ಸ್ಲೋ ಆಗಿ ಓಪನ್ ಆಗೋದನ್ನ ಗಮನಿಸ್ತಾರೆ. ಹಂಗಾದ್ರೆ ಕೆಳಗಡೆನೆ ಯಾರೋ ಕೊಲೆಗಾರ ಬರ್ತಿದ್ದಾನೆ ಅಂತ ಹೇಳಿ ಈ ಲೇಡಿ ಟೀಚರ್ ಸ್ವಲ್ಪನೇ ಯೋಚನೆ ಮಾಡದೆ ಕೈಲಿರೋ ಕಡ್ಡಿಯಲ್ಲಿ ಪಠಾರ್ ಅಂತ ಏಟ್ನ ಹಾಕ್ಬಿಟ್ರು. ಯಾರಂತ ನೋಡಿದ್ರೆ ವಾಚ್ಮ್ಯಾನ್. ಅಯ್ಯೋ ಮೇಡಮ್ ನನ್ನನ್ ಯಾಕೆ ಕೊಡಿದ್ರಿ, ಒಳಗಡೆ ವೈರಿಂಗ್ ಎಲ್ಲ ಚೆನ್ನಾಗಿದ್ಯಾ ಅಂತ ಚೆಕ್ ಮಾಡಕ್ ಹೋಗಿದ್ದೆ ಅಂದಾಗ ಅಯ್ಯೋ ಸಾರಿ ಅಂತ ಹೇಳ್ತಾರೆ. ಇವಾಗ ಇನ್ನೊಂದ್ ಕಡೆ ಚಾಂಗ್ ಅನ್ನೋ ಟೀಚರ್ ಜೊತೆ ಕೆಲವು ಸ್ಟೂಡೆಂಟ್ಸ್ ಹೋದ್ರಲ್ವಾ, ಅವ್ರು ಹೋಗ್ತಾ ಇರ್ಬೇಕಾದ್ರೆ ದೂರದಲ್ಲಿರೋ ಬಿಲ್ಡಿಂಗ್ ಅಲ್ಲಿ ಒಂದು ರೂಮ್ ಅಲ್ಲಿ ಲೈಟ್ ಆನ್ ಆಗಿರೋದನ್ನ ಗಮನಿಸ್ತಾರೆ. ಅಲ್ಲೇನಿದೆ ಅಂತ ಒಳಗಡೆ ಹೋಗಿ ನೋಡೋಷ್ಟ್ರಲ್ಲಿ ಅಲ್ಲಿ ಬೋರ್ಡ್ ಅಲ್ಲಿ ಕೆಲವೊಂದು ಲೆಟರ್ಸ್ ನ ಹಾಕಿರ್ತಾರೆ. ಪ್ಲಸ್ ಅಲ್ಲೊಂದು ಸಿಸ್ಟಮ್ ಇರುತ್ತೆ, ಅದಕ್ಕೆ ಒಂದು ಪಾಸ್ವರ್ಡ್ ಹಾಕಿರ್ತಾರೆ. ಇಲ್ಲಿರೋ ಲೆಟರ್ಸ್ ನೆಲ್ಲ ಸಾಲ್ವ್ ಮಾಡಿದ್ರೆ ಸಿಸ್ಟಮ್ ಗೆ ಪಾಸ್ವರ್ಡ್ ಬರುತ್ತೆ. ಅದೇ ನಿಮ್ಗಾಗಿರೋ ನೆಕ್ಸ್ಟ್ ಕ್ವೆಶ್ಚನ್ ಅಂತ ಹೇಳ್ತಾರೆ. ಇದನ್ನ ನೋಡಿದ್ಮೇಲೆ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಅದಕ್ಕಾಗಿರೋ ಕ್ವೆಶ್ಚನ್ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಇಲ್ಲಿರೋ ಒಂದು ಹಾಸ್ಟೆಲ್ ರೂಮ್ ಅಲ್ಲಿ ಈ ಮಕ್ಕಳೆಲ್ಲ ಬಂದು ಭಯ ಪಟ್ಕೊಂಡು ನಿಂತಿದ್ರಲ್ವಾ, ಈಗ ಆಪೋಸಿಟ್ ಅಲ್ಲಿ ಯಾರೋ ಬಂದು ಡೋರ್ ನ ತಡ್ತಾ ಇದಾರೆ. ಎಲ್ಲರಿಗೂ ತುಂಬಾನೇ ಭಯ ಆಗ್ಬಿಡುತ್ತೆ, ಯಾರಪ್ಪ ತಡ್ತಾ ಇರೋದು ಅಂತ. ಯಾರ್ಯಾರಂತ ಕೇಳ್ತಾ ಇದ್ರೆ ಕೂಡ ಆ ಕಡೆ ಇರೋರು ಆನ್ಸರ್ ಮಾಡ್ತಾ ಇಲ್ಲ. ಒಂದ್ ಹುಡುಗ ಸ್ಲೋ ಆಗಿ ಡೋರ್ ಹತ್ರ ಬರ್ತಾರೆ ನೋಡಿ. ಈಗ ಹಂಗೆ ಡೋರ್ ನ ಹೊಡ್ಕೊಂಡು ಒಂದು ಕೈ ಹಂಗೆ ಬಂದು ಆ ಹುಡುಗನ ಎಳುದು ಹಂಗೆ ಆಚೆ ಹಾಕುತ್ತಾ. ಈ ಸೌಂಡ್ ಕೆಳಗಡೆ ಈ ಲೇಡಿ ಟೀಚರ್ ಹೋಗ್ತಾ ಇರ್ತಾರಲ್ಲ ಅವ್ರಿಗೆ ಹಂಗೆ ಕೇಳಿಸ್ಬಿಡ್ತು. ಅವ್ರ ಏನಾಯ್ತು ಅಂತ ಹೇಳಿ ಎದ್ದು ಬಿದ್ದು ಆ ಜಾಗಕ್ಕೆ ಬಂದ್ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಗೇಟ್ ಲಾಕ್ ಆಗ್ಬಿಟ್ಟಿರುತ್ತೆ. ನೋಡಿದ್ರೆ ಹೆಂಗ ಆ ರೂಮ್ ಇಂದ ಮಕ್ಕಳೆಲ್ಲ ಹೊರಗಡೆ ಬಂದ್ಬಿಟ್ರು. ಎಲ್ಲರಿಗೂ ಸಖತ್ ಭಯ ಆಗ್ತಾ ಇರುತ್ತೆ. ನೋಡಿದ್ರೆ ಇವಾಗ ಲೈಟ್ಸ್ ಹಂಗೆ ಬಿಟ್ಟು ಬಿಟ್ಟು ಆಫ್ ಆಗ್ತಾ ಇರುತ್ತೆ. ಎಲ್ಲರೂ ತುಂಬಾನೇ ಭಯದಲ್ಲಿ ಇರ್ತಾರೆ. ಇವ್ರಗಳ ಮಧ್ಯೆನೆ ಮೇಲೆ ಆ ಬೇಯುಂಗ್ ಅನ್ನೋ ಸ್ಟೂಡೆಂಟ್, ಆ ಸೈಕಾಲಜಿ ಸ್ಟೂಡೆಂಟ್ ಇರ್ತಾನಲ್ಲ ಅವನ್ನ ತೋರಿಸ್ತಾರೆ. ಮತ್ತಿನ್ನು ಯಾರೋ ಇಬ್ರು ಮುಖನ ತೋರಿಸ್ತಾರೆ. ತುಂಬಾನೇ ಗೋರ್ವಾಗಿರುತ್ತೆ. ಈಗ ಈ ತರ ಲೈಟ್ಸ್ ಆಫ್ ಆಗ್ತಾ ಇದ್ರೆ ಒಬ್ಬೊಬ್ರನ್ನ ಯಾರೋ ರೂಮ್ ಒಳಗಡೆ ಇಟ್ಕೊಂಡು ಎಳಿಯೋ ತರ ಅನ್ಸುತ್ತೆ. ಈಗ ಕಂಪ್ಲೀಟ್ ಆಗಿ ಲೈಟ್ ಆನ್ ಆಗುತ್ತೆ. ನೋಡಿದ್ರೆ ಆ ಟೀಚರು ನಮ್ ಹೀರೋ ಹೀರೋಯಿನ್ ಮಾತ್ರನೇ ಜಾಗದಲ್ಲಿ ನಿಂತಿರೋದು, ಇನ್ ಯಾರು ಇಲ್ಲ. ಈಗ ಹಂಗೆ ಸ್ಲೋ ಆಗಿ ಒಬ್ಬೊಬ್ರು ಡೋರ್ ನ ಓಪನ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಮತ್ತೆ ಒಬ್ಬನ್ಗೆ ತಲೆ ಸಿಕ್ಕಾಕೊಂಡ್ಬಿಟ್ಟಿತ್ತಲ್ಲ ಅವನನ್ನ ಕೂಡ ಹೆಂಗೋ ಅದರಿಂದ ಬಿಡಿಸಿದ್ರು. ಆದ್ರೆ ಅವ್ನ ಪ್ರಾಣಕ್ಕೆ ಏನ್ ಅಪಾಯ ಇಲ್ಲ, ಈಗ ಸದ್ಯಕ್ಕೆ ನಾರ್ಮಲ್ ಆಗೇ ಇದ್ದಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಚಾಂಗ್ ಅನ್ನೋ ಸರ್ ಅವ್ರ ಟೀಮ್ ನ ತೋರಿಸ್ತಾರೆ. ಅಲ್ಲಿ ಆಲ್ಮೋಸ್ಟ್ ಅವ್ರ ಆನ್ಸರ್ ನ ಕಂಡಿಡಿದ್ ಬಿಟ್ರು. ಅಂದ್ರೆ ಒಂದ್ 2-3 ವರ್ಷಕ್ಕಿಂತ ಈ ತರ ಒಂದು ಪಜಲ್ ಗೇಮ್ ನ ಆಡ್ತಾ ಇದ್ರಂತೆ. ಇವಾಗ ಇವ್ರು ಕಂಡಿಡ್ತಿರೋ ಆನ್ಸರ್ ಏನಂದ್ರೆ ಆಡಿಟೋರಿಯಂ ಅಲ್ಲಿ ವಿಂಟರ್ ದಿನ ಅಂತ ಬರುತ್ತೆ. ಅದನ್ನ ಕಂಡಿಡಿದ್ಮೇಲೆ ಆ ಪಾಸ್ವರ್ಡ್ ನ ಕೂಡ ಹಾಕಿ ಸಿಸ್ಟಮ್ ನ ಓಪನ್ ಮಾಡ್ಬಿಟ್ರು. ನೋಡಿದ್ರೆ ಈಗ ಅಲ್ಲಿ ಒಂದು ವಿಡಿಯೋ ಬರ್ತಾ ಇರುತ್ತೆ. ವಿಡಿಯೋನ ಅಥವಾ ಲೈವ್ ಅಂತ ಗೊತ್ತಿಲ್ಲ. ಈಗ 3ನೇದಾಗಿ ಕಾಣೆ ಅದ ಅಲ್ವಾ ಜಂಗ್ ಅಂತ ಒಂದ್ ಹುಡ್ಗ, ಆ ಹುಡ್ಗನ್ ಡೆಡ್ ಬಾಡಿ ಬಿದ್ದಿರತ್ತೆ. ಜೊತೆಗೆ ಆ ಕ್ಯಾಮ್ರಾ ಮುಂದೆ ಗೋರ್ವಾಗಿರೋ ಒಂದು ಹುಡುಗಿ ಮುಖ ಬರುತ್ತೆ. ಅಷ್ಟೇ ಇದನ್ನ ನೋಡಿದ ತಕ್ಷಣ ಎಲ್ಲರೂ ಭಯ ಪಟ್ಬಿಟ್ರು. ಈ ಕಡೆ ಚಾಂಗ್ ಟೀಮ್ ಅವರು ಹೊರಗಡೆ ಓಡ್ ಬರ್ತಾರೆ. ಇನ್ನೊಂದ್ ಕಡೆ ಲೇಡಿ ಟೀಚರ್ ಅವರು ಹೊರಗಡೆ ಬರ್ತಾರೆ. ಏನ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ತುಂಬಾನೇ ಟೆನ್ಷನ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಸರಿ ಮಕ್ಕಳಿಗೆಲ್ಲ ಹೊಟ್ಟೆ ಹಸಿತಾ ಇದೆ, ಕ್ಯಾಂಟೀನ್ ಹೋಗೋಣ ಬನ್ನಿ ಅಂತ ಹೇಳಿ ಎಲ್ಲರೂ ಹೋಗಿ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ತಾ ಇರ್ಬೇಕಾದ್ರೆ ಆಗ ನಮ್ ಹೀರೋ ಚಾಂಗ್ ಅನ್ನೋ ಸರ್ ಹತ್ರ ಕೇಳ್ತಾರೆ, ಹೌದು ಆ ಪಜಲ್ ನ ಸಾಲ್ವ್ ಮಾಡ್ಬಿಟ್ರಾ, ಏನಾಯ್ತು ಅಂತ ಕೇಳಿದಾಗ ಸಾಲ್ವ್ ಮಾಡಿದ್ವಿ, ಅದ್ರ ಆನ್ಸರ್ ಆಡಿಟೋರಿಯಂ ಅಲ್ಲಿ ವಿಂಟರ್ ಡೇ ಅಂತ ಬಂತು ಅಂದಾಗ ಈಗ ನಮ್ ಹೀರೋಯಿನ್ ಗೆ ಫ್ಲಾಶ್ ಆಯ್ತು. ಆತರ ಒಂದಿನಾನೇ ಆ ಜೇಹೋ ಅನ್ನೋ ಹುಡುಗಿ ಸತ್ತಿದ್ದು ಅಂತ ಹೇಳ್ತಾಳೆ. ಜಿಹೋನ್ ಅಂದ್ರೆ ನಮ್ ಹೀರೋಯಿನ್ ಅವರ ಫ್ರೆಂಡ್. ಅವತ್ತು ಆ ಸೈಕಾಲಜಿಕಲ್ ಸ್ಟೂಡೆಂಟ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇನ್ನೊಂದು ಹುಡುಗಿ ಹೆಸರು ಇರ್ಬೇಕಾದ್ರೆ ಇವ್ನಿಗೆ ಜಿಹೋನ್ ಅಂತ ಕಾಣಿಸಿರತ್ತಲ್ಲ ಆ ಹುಡುಗಿ ಬಗ್ಗೆ ಹೇಳೋದು. ಹಂಗೆ ಫ್ಲಾಶ್ ಬ್ಯಾಕ್ ನ ಕೂಡ ತೋರಿಸ್ತಾರೆ. ಈ ಜಿಹೋ ಅನ್ನೋ ಹುಡುಗಿ ತುಂಬಾನೇ ಬ್ರಿಲಿಯಂಟ್ ಆದ ಹುಡುಗಿ, ತುಂಬಾ ಚೆನ್ನಾಗಿ ಓದ್ತಾಳೆ. ಯಾವಾಗ ಫ್ರೀ ಪೀರಿಯಡ್ ಇದ್ರು ಅವಳಿಗೆ ಓದ್ಬೇಕಂತಾನೆ ಅನ್ಸೋದು. ಅವಳು ನಮ್ ಹೀರೋಯಿನ್ ಗೆ ತುಂಬಾನೇ ಕ್ಲೋಸ್ ಫ್ರೆಂಡ್. ಊಟ ಮಾಡೋದಾಗಿರ್ಬೋದು, ಮಲ್ಗೋದಾಗಿರ್ಬೋದು, ಇಬ್ರು ಜೊತೆಗೆ ಇರ್ತಾರೆ. ನಮ್ ಹೀರೋಯಿನ್ ಕೇಳ್ತಾಳೆ, ಯಾಕೆ ನಿನ್ಗೆ ಓದೋದ್ರ ಮೇಲೆ ಅಷ್ಟೊಂದ್ ಇಷ್ಟ, ಯಾವಾಗ ಓದ್ಬೇಕು ಫಸ್ಟ್ ಬರ್ಬೇಕಂತ ಇರ್ತಿ ಅಂದಾಗ ಅವಳು ಅಂತಾಳೆ, ಓದಿದ್ರೇನೆ ಕಣೆ ನನ್ಗೆ ಸ್ಕಾಲರ್ಶಿಪ್ ಸಿಗೋದು, ಫೀಸ್ ಕಟ್ಟದೆ ನಾನು ಓದಕ್ಕಾಗೋದು, ಫೀಸ್ ಕಟ್ಟೋ ಸ್ಟೇಜ್ ಅಲ್ಲಿ ನಮ್ ಪೇರೆಂಟ್ಸ್ ಇಲ್ಲ ಅನ್ನೋ ತರ ಹೇಳಿರ್ತಾಳೆ. ಇವಾಗ ಅವ್ರು ಎಕ್ಸಾಮ್ ಕಂಪ್ಲೀಟ್ ಮಾಡಿರ್ತಾರಲ್ಲ ಅದರ ರಿಸಲ್ಟ್ ಬಂದು ಬೋರ್ಡ್ ಮೇಲೆ ಹಾಕಿರ್ತಾರೆ. ಆದ್ರೆ ಎಷ್ಟೇ ಚೆನ್ನಾಗಿ ಜಿಹೋ ಓದಿದ್ರೆ ಕೂಡ ಅವಳು ಬಂದು 6th ರ್ಯಾಂಕ್ ಅಲ್ಲಿ ಬಂದಿರ್ತಾಳೆ. ಫಸ್ಟ್ ರ್ಯಾಂಕ್ ಅಲ್ಲಿ ಅಹಯುನ್ ಅಂತ ಒಂದು ಹುಡುಗಿನ ತೋರಿಸಿದ್ವಲ್ಲ, ಫಸ್ಟ್ ಸತ್ಲಲ್ಲ ರ್ಯಾಂಕ್ ನಂಬರ್ 1, ಆ ಹುಡುಗಿ ಹೆಸರು ಇರುತ್ತೆ. ಅದನ್ನ ನೋಡ್ತಾನೆ ಅವಳಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಹೊರಗಡೆ ಬಂದು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಹೀರೋಯಿನ್ ಸಮಾಧಾನ ಮಾಡ್ತಾಳೆ, ಹೋದ್ರೆ ಹೋಗ್ಲಿ ಬಿಡೆ, ಈ ಸತಿ ಬಿಟ್ರೆ ಏನು, ನೆಕ್ಸ್ಟ್ ಟೈಮ್ ನಾವು ಟ್ರೈ ಮಾಡೋಣ ಅಂತಂದಾಗ ಅವಳು ಅಂತಾಳೆ, ನೆಕ್ಸ್ಟ್ ಟೈಮ್ ನಾನು ಎಕ್ಸಾಮ್ ಬರೆಯೋದಕ್ಕೆ ಸ್ಕೂಲ್ ಅಲ್ಲಿ ಇರ್ಬೇಕಲ್ವೇ, ಅಷ್ಟರಲ್ಲಿ ಸ್ಕೂಲ್ ಬಿಟ್ಟು ತೆಗೆದು ಬಿಡ್ತಾರೆ ಅನ್ನೋ ತರ ಹೇಳ್ತಾಳೆ. ಹೇಳೋದಲ್ದೆ ತುಂಬಾನೇ ಫೀಲ್ ಮಾಡ್ತಾಳೆ. ನಮ್ ಹೀರೋಯಿನ್ಗೂ ತುಂಬಾನೇ ಬೇಜಾರಾಗುತ್ತೆ. ಹೆಂಗೋ ಸಮಾಧಾನ ಮಾಡಿದ್ಲು. ಆದ್ರೆ ಅವ್ಳಿಗೆ ತುಂಬಾನೇ ಸ್ಟ್ರೆಸ್ ಆಗಿ ಫೀಲ್ ಆದ್ಲೇನೋ ಒಂದಿನ ಸೂಸೈಡ್ ಮಾಡ್ಕೊಂಡು ಕೂಡ ಸತ್ತೋಗ್ಬಿಟ್ಟಿರ್ತಾಳೆ. ಈಗ ವಿಷಯನೆಲ್ಲ ಹೇಳಿದ ತಕ್ಷಣ ಆ ಸ್ಟೂಡೆಂಟ್ಸ್ ಅಲ್ಲಿ ಒಬ್ಬ ಹೇಳ್ತಾನೆ, ಹಂಗಾದ್ರೆ ಇವಾಗ ಇದನ್ನೆಲ್ಲ ಮಾಡ್ತಾ ಇರೋದು ಆ ಜಿಹೋ ದೆವ್ವನೇ, ನಮ್ಮನ್ನೆಲ್ಲ ನಿಜವಾಗ್ಲೂ ಸಾಯಿಸ್ಬಿಡ್ತಾಳೆ ಅಂತ ಹೇಳ್ಬೇಕಾದ್ರೆ ಚಾಂಗ್ ಅನ್ನೋ ಸರ್ ಹೇಳ್ತಾರೆ, ಏನೋ ಈ ಕಾಲದಲ್ಲಿ ಕೂಡ ದೆವ್ವ ಭೂತ ಅಂತ ಮಾತಾಡ್ತಾ ಇದೀರಾ, ಆತರ ಎಲ್ಲ ಏನಿಲ್ಲ, ನೀವ್ ಸಮಾಧಾನವಾಗಿರಿ, ಏನೋ ಒಂದು ಸೊಲ್ಯೂಷನ್ ನ ಹುಡ್ಕೋಣ. ಆದ್ರೆ ಈಗ ನಡೀತಾ ಇರೋದೆಲ್ಲ ನೋಡಿದ್ರೆ ಜಿಹೋನ್ಗೆ ಕನೆಕ್ಟ್ ಆಗೋ ತರನೇ ಇದೆ ಅಲ್ವಾ ಅಂತ ಇವ್ರ ಇತರ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಕ್ಲಾಸ್ ರೂಮ್ ಅಲ್ಲಿ ಒಂದು ಅಲಾರಂ ಸೌಂಡ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಹಂಗಾದ್ರೆ ಇನ್ನೊಬ್ರು ಕಾಣೆ ಆಗಿದ್ದಾರೆ ಅಂತ ತಾನೇ ಅರ್ಥ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಸರ್, ನೀವ್ ಇಲ್ಲ
ಇಲ್ಲೇ ಇರಿ ನಾನ್ ಬರ್ತೀನಿ, ಅಲಾರಾಮ್ ಸೌಂಡ್ ಎಲ್ಲಿಂದ ಬರ್ತದೆ ಏನು ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಕೈಲಿ ಒಂದು ಕಡ್ಡಿನ ತಗೊಂಡು ಆ ಜಾಗದಿಂದ ಹೋಗ್ತಾರೆ. ಇನ್ನೊಂದ್ ಕಡೆ ಆ ಲೇಡಿ ಟೀಚರ್ ಮತ್ತೆ ನಮ್ ಹೀರೋ ಹೀರೋಯಿನ್ ಈ 3 ಜನನು ನೆಕ್ಸ್ಟ್ ಕ್ವೆಶ್ಚನ್ ಎಲ್ಲಿದೆ ಏನು ಅಂತ ಹುಡ್ಕೊಂಡು ಹೋದಾಗ ಒಂದು ರೂಮ್ ಅಲ್ಲಿ ಇರುತ್ತೆ. ಅದು ಬಂದು ಇವ್ರ ಸ್ಕೂಲ್ದು ಒಂದು ಮ್ಯಾಪ್, ಬಟ್ ಅದನ್ನ ಫುಲ್ ಮಿಕ್ಸ್ ಮಾಡಿ ಒಂದು ಪಜಲ್ ತರ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ಈಗ ಕರೆಕ್ಟ್ ಆಗಿ ನಮ್ ಸ್ಕೂಲ್ ಯಾವ ತರ ಇದೆಯೋ ಆ ತರ ಅದನ್ನ ಜೋಡಿಸಿದ್ರೆ ಅಲ್ಲಿ ಒಂದು ನಮ್ಗೆ ಆನ್ಸರ್ ಸಿಗುತ್ತೆ ಅಂತ ಹಾಕಿರ್ತಾರೆ. ನಮ್ ಸ್ಕೂಲ್ ಹೆಂಗಿದೆ ಅಂತ ಗೊತ್ತಾಗ್ಬೇಕಂದ್ರೆ ಫಸ್ಟ್ ಸ್ಕೂಲ್ ಮ್ಯಾಪ್ ಬೇಕಲ್ವಾ, ಅದನ್ನ ತಗೊಂಡ್ಬರೋಣ ಅಂತ ಹೇಳಿ ಹೋಗಿ ತಗೊಂಡ್ ಬಂದು ಅದನ್ನ ಜೋಡ್ಸೋ ಕೆಲಸದಲ್ಲಿ ಇರ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ಒಂದು ಹುಡುಗಿನ ಎತ್ಕೊಂಡೋಗಿ ವಾಷಿಂಗ್ ಮಿಷಿನ್ ಅಲ್ಲಿ ಫುಲ್ ಆಗಿ ಬ್ಲಡ್ ಬರೋ ತರ ಒಡೆದು ಹಾಕಿಟ್ಟಿರ್ತಾರೆ. ಇನ್ನೊಂದ್ ಕಡೆ ಈ ಚಾಂಗ್ ಅನ್ನೋ ಸರ್ನ ತೋರಿಸ್ತಾರೆ. ಎಲ್ಲಿಂದ ಅಲಾರಾಮ್ ಸೌಂಡ್ ಬರ್ತಿದೆ ನೋಡ್ಬೇಕು ಅಂತ ಹೋದ್ರಲ್ವಾ, ಅವ್ರ ಹತ್ರ ಒಂದು ಕಡ್ಡಿನ ಎತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾರಂತ ಗೊತ್ತಿಲ್ಲ ಒಂದು ಹುಡುಗಿ ಟಕ್ಕಂತ ಎದುರುಗಡೆ ಬಂದವಳು ಒಂದು ಚಾಕುಯಿಂದ ಆ ಸರ್ ಮುಖದ ಮೇಲೆ ಒಂದು ಟಾಕನ ಹಾಕ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಟೋದ್ಲು. ಇವ್ರುಗಳನ್ನ ಹಿಡಿಯಕ್ ಆಗ್ಲಿಲ್ಲ. ಇದೇ ಟೈಮ್ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ತೋರಿಸ್ತಾರೆ. ಈ 3 ಜನ ಸೇರ್ಕೊಂಡು ಹೆಂಗೋ ಪಜಲ್ ನ ಸಾಲ್ವ್ ಮಾಡ್ಬಿಟ್ರು. ಆ ಪಜಲ್ ಅಲ್ಲಿ ಏನ್ ಬರ್ದಿರತ್ತಂದ್ರೆ, ನನ್ನ ಸಾಯಿಸಿದ್ ಯಾರು ಅಂತ ನನಗೆ ಚೆನ್ನಾಗೇ ಗೊತ್ತು, ನನ್ ಸಾವಿಗೆ ಅವ್ರ ಬದಲ್ ಕೊಡ್ಲೇಬೇಕು, ನಿಜ ಹೊರಗಡೆ ಬರ್ಲೇಬೇಕು ಅಂತ ಬರ್ದಿರ್ತಾರೆ. ಇವ್ರ ಈ ತರ ಅದನ್ನ ಸಾಲ್ವ್ ಮಾಡ್ಬಿಟ್ಟು ಅಲ್ಲಿಂದ ನಡ್ಕೊಂಡ್ ಬರ್ಬೇಕಾದ್ರೆ ಆಪೋಸಿಟ್ ಅಲ್ಲೇ ಚಾಂಗ್ ಅನ್ನೋ ಸರ್ ಬರ್ತಾರೆ. ಬಟ್ ಆ ಒಡಗಿರೋ ಹುಡುಗಿನ ಎದುರುಗಡೆ ಬಂದಿರೋದು ಅಂತ ಹೇಳಿ ಭಯ ಪಟ್ಟವರು ಮತ್ತೆ ಕಡ್ಡಿನ ಎತ್ಕೊಳ್ತಾರೆ ಇವ್ರು ಹೊಡಿಬೇಕು ಅಂತ. ಹಿಂಗೋ ಈಗ ಸಮಾಧಾನ ಮಾಡಿದ್ರು. ಬಟ್ ಎಲ್ಲೋ ಒಂದು ಕೂಗೋ ಸೌಂಡ್ ಕೇಳಿಸಿತ್ತಲ್ವಾ, ಅದಕ್ಕೆ ಹೋಗ್ಬೇಕು ಅಂತ ಹೇಳಿ ಆ ವಾಷಿಂಗ್ ಮಿಷಿನ್ ಇರೋ ರೂಮ್ ಗೆ ಬಂದ್ ನೋಡಿದ್ರೆ ಆ ಹುಡುಗಿ ಬಂದು ವಾಷಿಂಗ್ ಮಿಷಿನ್ ಒಳಗಡೆ ತುಂಬಾನೇ ಘೋರವಾಗಿ ಸತ್ತು ಬಿದ್ದಿರ್ತಾಳೆ. ಇವ್ರಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಆಗ ಲೇಡಿ ಟೀಚರ್ ಹೇಳ್ತಾರೆ, ನಿಜಾನೇ ನೀವ್ ಹೇಳೋದು ನಿಜಾನೇ, ಇದೆಲ್ಲ ಜೇಹೋನ್ಗೆ ರಿಲೇಟೆಡ್ ಆಗೇ ಇದೆ ಅಲ್ವಾ ಅಂದಾಗ ಆ ಸರ್ ಹೇಳ್ತಾರೆ, ಹಂಗಾದ್ರೆ ಏನು ನೀವ್ ಕೂಡ ಇದೆಲ್ಲ ದೆವ್ವಭೂತ ಕೆಲ್ಸ ಅಂತ ಹೇಳ್ತೀರಾ, ಏನ್ ಇವಾಗ್ಲೂ ನಿಮ್ಗ ಮೂಢನಂಬಿಕೆ ಅಂತ. ಹಿಂಗ್ ಮಾತಾಡ್ತಾ ಇರ್ಬೇಕಾದ್ರೇನೆ ಪಕ್ಕದಲ್ಲಿ ಹೀರೋಯಿನ್ ಇಲ್ದೇ ಇರೋದನ್ನ ಗಮನಿಸ್ತಾರೆ. ಅಯ್ಯೋ ಹೀರೋಯಿನ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ ನೋಡಿದ್ರೆ ಅವಳೀಗ ಈ ಬೇಯುಂಗ್ ಅಂತ ಹುಡುಗ ಇದ್ದಲ್ವಾ, ಸೈಕಾಲಜಿಕಲ್ ಪ್ರಾಬ್ಲಮ್ ಇರೋ ಹುಡುಗ, ಆ ಹುಡುಗಿನ್ಗಿಂತ ಸಪರೇಟ್ ರೂಮ್ ಇರತ್ತಲ್ಲ, ಆ ರೂಮ್ ಅಲ್ಲಿ ಹೋಗಿ ಕೂತಿರ್ತಾಳೆ. ಅಲ್ಲಿ ಕೂತ್ಕೊಂಡ ಬುಕ್ ಅಲ್ಲಿ ಏನೋ ಬರೀತಾ ಇರ್ಬೇಕಾದ್ರೆ ಎದುರುಗಡೆನೆ ಜೇಹೋನ್ ಕೂತ್ಕೊಂಡಿರೋದನ್ನ ನೋಡ್ತಾಳೆ. ಈಗ ಅವಳಂಗೆ ತಿರುಗ್ ನೋಡ್ತಾಳೆ. ನೋಡಿ ಅವಳ ಮುಖನೇ ಒಂಥರ ತುಂಬಾನೇ ಘೋರವಾಗಿರುತ್ತೆ, ದೆವ್ವ ತರ ಇರ್ತಾಳೆ. ಇದನ್ನ ನೋಡಿ ನಮ್ ಹೀರೋಯಿನ್ ಭಯ ಪಟ್ಟು ಜೋರಾಗಿ ಕಿರ್ಚ್ ಬಿಡ್ತಾಳೆ. ಈ ಸೌಂಡ್ ನ ಕೇಳಿಸ್ಕೊಂಡು ಟೀಚರ್ಸ್ ಎಲ್ಲ ಆ ಜಾಗಕ್ಕೆ ಬಂದ್ರು. ಯಾಕೆ ಏನಾಯ್ತು ಅಂತ ಕೇಳಿದ್ರೆ ಇವಳು ಇಲ್ಲ ಏನಿಲ್ಲ ಏನೋ ಒಂದು ಇಲ್ಯೂಷನ್ ಅಂತ ಹೇಳಿ ಮ್ಯಾನೇಜ್ ಮಾಡಿದ್ಲು. ಈಗ ಇವರೆಲ್ಲ ಮಾತಾಡ್ಕೊಳ್ತಾರೆ, ಇಲ್ಲಿಂದ ನಾವು ತಪ್ಪಿಸ್ಕೋಬೇಕಂದ್ರೆ ಕೇಳಿರೋ ಎಲ್ಲಾ ಕ್ವೆಶ್ಚನ್ಗೂ ನಾವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ನಾವ್ ಇನ್ನು ಫಸ್ಟ್ ಕ್ವೆಶ್ಚನ್ ಗೆ ಆನ್ಸರ್ ಮಾಡಿಲ್ಲ, ಅದಕ್ಕೆ ನಾವು ಸೊಲ್ಯೂಷನ್ ಹುಡುಕ್ಬೇಕು ಅಂದಾಗ ಸರಿ ಆಯ್ತು ಆ ಕೆಲಸನ ಮಾಡೋಣ ಅಂತ ಹೇಳ್ತಾರೆ. ಹಿಂಗಿರ್ಬೇಕಾದ್ರೆ ಸರ್ ಬಂದ್ಬಿಟ್ಟು ನಮ್ ಹೀರೋ ಹತ್ರ ಕೇಳ್ತಾರೆ, ಅವತ್ತು ಎಕ್ಸಾಮ್ ಟೈಮ್ ಅಲ್ಲಿ ನೀನ್ ಬಂದು ಒಂದು ಮ್ಯೂಸಿಕ್ ನ ಪ್ಲೇ ಮಾಡಿದ್ದೆ ಅಲ್ವಾ, ಇಲ್ಲಿಂದ ಪ್ಲೇ ಮಾಡ್ದೆ, ನೀನ್ ಹೆಂಗ ರೂಮ್ ಒಳಗಡೆ ಹೋದೆ ಅಂದಾಗ ಅವನಂತಾನೆ, ಸರ್ ಅದು ವೆರಿ ಸಿಂಪಲ್, ಈ ಮೈಕ್ ರೂಮ್ ಇದೆ ಅಲ್ವಾ ಸರ್, ಅಲ್ಲಿ ಸುಮಾರು ಕನೆಕ್ಷನ್ಸ್ ಇದೆ, ಅದರಿಂದ ಒಂದು ಕನೆಕ್ಷನ್ ಮಾತ್ರ ನಾನು ಚೇಂಜ್ ಮಾಡಿದೆ, ಆತರ ಮಾಡಕ್ಕಾಯ್ತು, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರಿಬ್ರ ಜಾಗಕ್ಕೆ ಹೋಗಿ ನೋಡ್ತಾರೆ. ಇದಕ್ಕೂ ಮುಂಚೆ ನಮ್ ಹೀರೋ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ಬೇಕಾದ್ರೆ ಎಲ್ಲಾ ವೈರ್ಸ್ ಕನೆಕ್ಟೆಡ್ ಅಲ್ಲಿ ಇತ್ತು, ಹೆಂಗೋ ಚೇಂಜ್ ಮಾಡ್ದ. ಬಟ್ ಇವಾಗ ನೋಡಿದ್ರೆ ಅಲ್ಲಿ ಯಾವ್ದೇ ಒಂದು ವೈರ್ಸ್ ಕನೆಕ್ಟ್ ಆಗಿಲ್ಲ, ಎಲ್ಲಾನು ಕಿತ್ತಾಕ್ಬಿಟ್ಟಿರ್ತಾರೆ. ಬಟ್ ಒಂದೇ ಒಂದು ವೈರ್ ಮಾತ್ರ ಯಾವ್ದೋ ಒಂದು ರೂಮ್ ಗೆ ಕನೆಕ್ಟ್ ಆಗಿದೆ. ಅದನ್ನ ತೆಗಿಯಕ್ಕೆ ಇವ್ರು ಇಳಿಯಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅದು ಬರ್ತಾ ಇಲ್ಲ. ಕೆಳಗಡೆ ಯಾವ್ದೋ ರೂಮ್ ಗೆ ವೈರ್ ಕನೆಕ್ಟ್ ಆಗಿ ಸ್ಟ್ರೇಟ್ ಆಗಿ ಹೋಗ್ತಾ ಇರುತ್ತೆ. ಇವ್ರು ಕೂಡ ವೈರ್ ನ ಫಾಲೋ ಮಾಡ್ಕೊಂಡು ಹಂಗೆ ಆಲ್ಮೋಸ್ಟ್ ಕೆಳಗಡೆ ವರ್ಗೂ ಬಂದ್ಬಿಟ್ರು. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ್ ಅವ್ರ ಫ್ರೆಂಡ್ ಈಗ 4ನೇ ರ್ಯಾಂಕ್ ಅಲ್ಲಿ ಇದ್ದಿದ್ದ ಆ ಹುಡುಗಿನೇ ತಾನೆ, ಈಗ ಆ ಹುಡುಗಿ ಹಂಗೆ ಸೇಫ್ ಆಗಿದ್ದೀನಿ ಅಂತ ಅನ್ಕೊಂಡ್ ಕೂತಿರೋದು. ಆದ್ರೆ ಹಿಂದ್ಗಡೆನೆ ಏನೊಂದು ಘೋರವಾಗಿರೋ ಒಂದು ದೆವ್ವನ ಮನುಷ್ಯನ ಅಂತ ಗೊತ್ತಿಲ್ಲ ಬಂದಂಗೆ ಆ ಹುಡುಗಿನ ಅಲ್ಲಿಂದ ತರ್ತರ ಅಂತ ಹೇಳ್ಕೊಂಡು ಹೊಟ್ಟೋಗುತ್ತಾ. ಈ ಕಡೆ ನೋಡಿದ್ರೆ ಇವರು ಆಲ್ಮೋಸ್ಟ್ ಆ ಹಗ್ಗನ ಇಟ್ಕೊಂಡು ಮೀನ್ಸ್ ಆ ವೈರ್ ನ ಇಟ್ಕೊಂಡು ರೀಚ್ ಮಾಡ್ಕೊಂಡು ಕೆಳಗಡೆವರೆಗೂ ಬಂದ್ಬಿಟ್ರು. ಅಲ್ಲಿ ನೋಡಿದ್ರೆ ಆ ಬೇಯುಂಗ್ ಅನ್ನೋ ಹುಡುಗ ಇರ್ತಾನಲ್ಲ, ಸೈಕಾಲಜಿಕಲ್ ಪ್ರಾಬ್ಲಮ್ ಹುಡುಗ, ಅವ್ನ್ ಬಂದಂಗೆ ಬೈವಾಗ ಕೂತಿರ್ತಾನೆ. ಅವ್ನು ನೋಡಿ ಸರ್ ಕೇಳ್ತಾರೆ, ನೀನೇನೋ ಮಾಡ್ತಾ ಇದೆಯಲ್ಲಿ ಇಲ್ಲೇನಕ್ಕೋ ಕೂತಿದ್ಯಾ ಅಂತ. ಆದ್ರೆ ಅವನು ಮಾತುಕತೆ ಎಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳಿ ಟಕ್ಕಂತ ಕತ್ತಿನ ಎತ್ಕೊಂಡು ಹೀರೋನ ಚುಚ್ಚಕಂತಾನೆ ಹೊರಟೋಗ್ತಾನೆ. ಆದ್ರೆ ಅದನ್ನ ತಡಿಬೇಕು ಅಂತ ನಮ್ ಹೀರೋ ಅಡ್ಡ ಬಂದ ನೋಡಿ, ಅದ್ರಿಂದಾನೆ ಆ ಬೇಯುಂಗು ಹೀರೋನೇ ಚುಚ್ಚಿ ಸಾಯಿಸ್ಬಿಟ್ಟ. ಇದನ್ನ ತಡಿಬೇಕು ಅಂತ ಹೇಳಿ ಆ ಚಾಂಗ್ ಅನ್ನೋ ಸರ್ ಬಂದು ದೊಡ್ಡ ಕಲ್ನ ಎತ್ಕೊಂಡ್ಬಂದು ಈ ಬೇಯುಂಗ್ ಅನ್ನೋ ತಲೆ ಮೇಲೆನೆ ಹಾಕ್ತಾರೆ. ನೋಡಿ ಅವ್ನು ಅಲ್ಲಿ ಸ್ಪಾಟ್ ಅಲ್ಲಿ ಸತ್ತೋದ. ಇನ್ನೊಂದ್ ಕಡೆ ಪಾಪ ನಮ್ ಹೀರೋ ಸತ್ ಬಿದ್ದಿರೋದನ್ನ ನೋಡಿ ಹೀರೋನ್ಗೆ ತುಂಬಾನೇ ಬೇಜಾರಾಗುತ್ತೆ. ಅವಳಿಗೆ ಒಂಥರ ಮನ್ಸೇ ಒಡೆದೋಗ್ಬಿಡ್ತು. ಆ ಸರ್ ನೋಡಿದ್ರೆ ನಾವ್ ಹಿಂಗೆ ಹತ್ಕೊಂಡ್ ನಿಂತ್ಕೊಂಡಿರ್ತೀವ, ಬನ್ನಿ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಮತ್ತೆ ವೈರ್ ನ ಫಾಲೋ ಮಾಡ್ಕೊಂಡು ಹೋಗಿ ನೋಡಿದ್ರೆ ಅಲ್ಲೊಂದು ರೂಮ್ ಡೋರ್ ಇರುತ್ತೆ. ದಡಾರ್ ಅಂತ ರೂಮ್ ಡೋರ್ ನ ಕೂಡ ಓಪನ್ ಮಾಡಿದ್ರು. ನೋಡಿದ್ರೆ ಒಳಗಡೆ ಒಂದು ಕ್ವೆಶ್ಚನ್ ಇರುತ್ತೆ, ಅದನ್ನ ಸಾಲ್ವ್ ಮಾಡ್ಬೇಕು ಅಷ್ಟೇ. ಈ ಚಾಂಗ್ ಅನ್ನೋ ಸರ್ಗೆ ಬರುತ್ತೆ ನೋಡಿ ಕೋಪ, ನಾನು ಇದಕ್ಕೆ ಕೆಲಸ ಎಲ್ಲ ಮಾಡ್ಬೇಕು ಅಂತ ಹೇಳಿ ಕೂಗಾಡ್ತಾರೆ. ಆದ್ರೆ ಹೀರೋಯಿನ್ ಇಲ್ಲ ಸರ್ ನಾನು ಇದನ್ನ ಸಾಲ್ವ್ ಮಾಡ್ತೀನಿ, ನನಗೆ ಆನ್ಸರ್ ಗೊತ್ತು ಅಂತ ಹೇಳಿ ಅವಳು ಅದನ್ನ ಸಾಲ್ವ್ ಮಾಡಕ್ಕೆ ಮುಂದೆ ಆಗ್ತಾಳೆ. ಆದ್ರೆ ರೂಮ್ ಆ ಕಡೆನೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಹಂಗೆ ಒಂದು ಕಾಲ್ಗೆ ಹಗ್ಗ ಕಟ್ಬಿಟ್ಟು ಮೇಲೆ ನೇತಾಡಕ್ಕೆ ಬಿಟ್ಟಿರ್ತಾರೆ. ಜೊತೆಗೆ ಕೆಳಗಡೆ ಒಂದು ಕ್ಯಾಂಡಲ್ ಮತ್ತೆ ಫುಲ್ ಪೆಟ್ರೋಲ್ ಎಲ್ಲ ಆಗಿರುತ್ತೆ. ಈ ಕ್ಯಾಂಡಲ್ ಬರ್ನ್ ಹಾಕೊಂಬಂದ್ರೆ ಪೆಟ್ರೋಲ್ ಅಂಟ್ಕೊಂಡು ಸುಟ್ಟೋಗ್ಬೇಕಾಗಿರೋದೆ. ಈಗ ಅಲ್ಲಿ ನಮ್ ಹೀರೋಯಿನ್ ಬಂದು ಆ ಪಜಲ್ ನ ಸಾಲ್ವ್ ಮಾಡಿದ್ಲು. ಬರೋ ಆನ್ಸರ್ ಗೆ ಒಂದು ನಂಬರ್ ಬರುತ್ತಲ್ಲ ಡೋರ್ ಓಪನ್ ಮಾಡೋದಕ್ಕೆ ಲಾಕ್ ನಂಬರ್, ಅದು ಬಂದು ಈ ಜಿಹೋ ಸತ್ತೋದ್ಲಲ್ಲ ಆ ಹುಡುಗಿ ಅವರ ರಿಜಿಸ್ಟರ್ ನಂಬರ್ ಎಕ್ಸಾಮ್ ನಂಬರ್ ಏನೋ ಅದು, ಅದನ್ನ ಹಾಕಿ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಈಗ ಅಲ್ಲಿ ನೇತಾಡ್ತಾ ಇರೋ ನಮ್ ಹೀರೋನ್ ಅವ್ರ ಫ್ರೆಂಡ್ ನ ಕಾಪಾಡ್ಬೇಕು ಅಂತ ಟ್ರೈ ಮಾಡಿದ್ರೆ ತುಂಬಾನೇ ಟೈಟ್ ಆಗಿ ಕಟ್ಬಿಟ್ಟಿರ್ತಾರೆ, ಬಿಚ್ಚಕ್ ಬೇರೆ ಆಗ್ತಾ ಇಲ್ಲ. ಇವ್ರ ಇತ್ರ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಟಕ್ಕಂತ ಮೇಲಿಂದ ಹಗ್ಗ ಬಂದ ಅವ್ರ ನಂಗೆ ತರ ಅಂತ ಮೇಲೆ ಎಳ್ಕೊಂಡು ಹೋಗುತ್ತಾ. ಇವ್ರು ಆ ಹುಡುಗಿನ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು, ಕೆಳಗಡೆ ಇಳಿಬೇಕು ಅಂತ ಟ್ರೈ ಮಾಡ್ತಾ ಇದಾರೆ. ಬಟ್ ಆಗ್ತಾ ಇಲ್ಲ, ಹುಡುಗಿ ಮೇಲೆ ಕೊಟ್ಟೋದ್ಲು. ನೋಡಿದ್ರೆ ಇವಾಗ ಹುಡುಗಿನ ಎಳಿತಾ ಇದ್ರಲ್ಲ ಅಲ್ಲೇ ಮೇಲೆ ಒಂದು ಮುಖ ಕಾಣಿಸುತ್ತೆ, ತುಂಬಾನೇ ಭಯಂಕರವಾಗಿರುತ್ತೆ. ಅದು ಮನುಷ್ಯನ ದೆವ್ವನ ಅಂತ ಗೊತ್ತಿಲ್ಲ. ಇವರೆಲ್ಲ ಅವಳ ನೋಡಿ ತುಂಬಾನೇ ಭಯ ಪಡ್ತಾರೆ. ಏನಕ್ಕೆ ಇತರ ಎಲ್ಲ ಮಾಡ್ತಾ ಇದ್ಯಾ, ಅವಳನ್ನ ಬಿಟ್ಬಿಡು ಅಂತ ಕೇಳ್ಕೊಂಡ್ರೆ ಕೂಡ ಆ ಕಡೆಯಿಂದ ಏನೋ ರೆಸ್ಪಾಂಡ್ ಇಲ್ಲ. ಸರಿ ಆಯ್ತು ಬಿಟ್ಬಿಡ್ತೀನಿ ಅಂತ ಮನ್ಸಲ್ಲೇ ಅನ್ಕೊಂಡು ಟಕ್ಕಂತ ಹುಡುಗಿನ ಇವ್ರು ಅನ್ಕೊಳ್ದಿರೋ ರೀತಿಯಲ್ಲಿ ಬಿಟ್ಬಿಡ್ತಾರೆ.
ತೋರಿಸ್ತಾರೆ ನೋಡಿ. ಇವ್ರು ಹಿಡಿಯೋದನ್ನ ಬಿಟ್ಬಿಟ್ರು, ಅವಳಂಗೆ ಕೆಳಗಡೆ ಬಂದು ಬುರುಡೆ ಒಡೆದೋಗಿ ಪಾಪ ಫುಲ್ ಆಗಿ ಬ್ಲಡ್ ಬಂದು ಸತ್ತೋಗ್ತಾಳೆ. ಇದನ್ನ ನೋಡಿ ನಮ್ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ಅದ್ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾಳೆ. ಆದ್ರೆ ಇವ್ರನ್ನ ಹುಡ್ಕೊಂಡು ಚಾಂಗನ ಸರ್ ಬಂದು ಮೇಲೆ ಹೋಗ್ತಾರೆ, ಯಾರಿರ್ಬೋದು ನೋಡೋಣ ಅಂತ. ಮೇಲೆ ಹೋಗೋಷ್ಟಲ್ಲೇ ಆ ಕಡೆಯಿಂದ ಆ ಲೇಡಿ ಬಂದ್ಬಿಟ್ಟು ಸರ್ ನ ಅಟ್ಯಾಕ್ ಮಾಡಕ್ಕೆ ಅಂತ ನೋಡ್ತಾರೆ. ಆದ್ರೆ ಅಲ್ಲಿ ಇಬ್ರಿಗೂ ಸರಿಯಾಗಿ ಫೈಟ್ ಆಗುತ್ತೆ. ಆದ್ರೆ ಒಂದ್ ಸ್ಟೇಜ್ ಗೆ ಚಾಂಗನ ಸರ್ ಬಂದು ಆ ಹುಡ್ಗಿನ ಹಿಡಿದು ಕತ್ತ ಪ್ರೆಸ್ ಮಾಡಿನೇ ಸಾಯಿಸಾಕ್ಬಿಟ್ರು. ಯಾರಪ್ಪ ಹುಡ್ಗಿ ಅಂತ ನೋಡಿದ್ರೆ ಇವಾಗ ತೋರಿಸ್ತಾರೆ ನೋಡಿ. ಆ ಲೇಡಿ ಬೇರೆ ಯಾರು ಅಲ್ಲ, ಅಜಿಹೋ ಸತ್ತೋದ್ಲಲ್ಲ ಹುಡ್ಗಿ, ಆ ಹುಡ್ಗಿ ಅವರ ಅಮ್ಮನೇ. ಇವ್ರನ್ನೆಲ್ಲ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅಂತ ಅರ್ಥ ಆಯ್ತು. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಈಗ ಸತ್ತಿರೋ ಸ್ಟೂಡೆಂಟ್ಸ್ ಗೆಲ್ಲ ಅಲ್ಲೇ ಆಡಿಟೋರಿಯಂ ಅಲ್ಲಿ ಅವ್ರ ಫೋಟೋನೆಲ್ಲ ಇಟ್ಬಿಟ್ಟು ಒಂದು ಮೆಮೊರಿಯಲ್ ತರ ಮಾಡ್ತಾ ಇರ್ತಾರೆ. ಎಲ್ಲಾ ಪೇರೆಂಟ್ಸ್ ಎಲ್ಲ ಬಂದಿರ್ತಾರಲ್ಲ, ಎಲ್ಲರೂ ಬಿದ್ದು ಬಿದ್ದು ಅಳ್ತಾ ಇರ್ತಾರೆ. ಎಲ್ಲರಿಗೂ ಅಷ್ಟೊಂದು ಬೇಜಾರು. ಈ ಬೇಜಾರ್ನ ಈ ಅಳುನೆಲ್ಲ ನೋಡಕ್ಕಾಗದೆ ನಮ್ ಹೀರೋಯಿನ್ ಹಂಗೆ ಟೆರೆಸ್ ಮೇಲೆ ನಿಂತ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಅದ್ರಲ್ಲಿ ಅಜ್ಜಿ ಹೋದು ಫೋಟೋ, ಫ್ಯಾಮಿಲಿ ಫೋಟೋನ ಇಟ್ಕೊಂಡೆ ನೋಡ್ತಾ ಇರೋದು. ಆತರ ಫೋಟೋ ನೋಡ್ತಾ ಇರ್ಬೇಕಾದ್ರೆ ಅವಳಿಗೆ ಸಖತ್ ಶಾಕ್ ಆಗುತ್ತೆ. ಅದೇ ಟೈಮಲ್ಲಿ ಯಾರ್ದೋ ಒಂದು ಕೈ ಬಂದು ಹಂಗೆ ನಮ್ ಹೀರೋಯಿನ್ ಬಾಯ್ನ ಮುಚ್ಕೊಂಡು ಹೋಗಿ, ಈಗ ಎಲ್ಲರೂ ಸತ್ತಿದ್ರಲ್ಲ ಅವ್ರನ್ನೆಲ್ಲ ಯಾವ ತರ ಕಟ್ಟಾಕಿ ಟಾರ್ಚರ್ ಕೊಟ್ಟಿದ್ರು ಆತರ ಇವಾಗ ಅವಳನ್ನು ಕಟ್ಟಾಕ್ ಬಿಟ್ಟಿರ್ತಾರೆ. ಇನ್ನೊಂದ್ ಕಡೆ ಆಡಿಟೋರಿಯಂ ಅಲ್ಲಿ ತೋರಿಸಿದ್ರೆ ಎಲ್ಲಾ ಪೇರೆಂಟ್ಸ್ ಅಳ್ತಾ ಇದ್ರಲ್ಲ. ಈಗ ಅಲ್ಲೊಂದು ಹುಡುಗಿ ಮೈಕಲ್ಲಿ ಮಾತಾಡ್ತಾ ಇದ್ಲಲ್ಲ, ಈಗ ಸಡನ್ ಆಗಿ ಮೈಕ್ ಆಫ್ ಆಗೋಯ್ತು. ಅಷ್ಟೇ ಅಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಒಂದು ವಾಯ್ಸ್ ಕೇಳಿಸ್ತಾ ಇರುತ್ತೆ. ಈಗ ಆಡಿಟೋರಿಯಂ ಅಲ್ಲಿ ಬೇರೆ ಒಂದು ಗ್ಯಾಸ್ ನ, ಒಂದು ಪಾಯ್ಸನಸ್ ಗ್ಯಾಸ್ ನ ರಿಲೀಸ್ ಮಾಡಿ ಬಿಟ್ಟಿರ್ತಾರೆ. ಅನ್ಸಿದ್ರೆ ಬೆಂಕಿ ಅಂಟ್ಕೋಬೇಕು ಆತರ ಒಂದು ಗ್ಯಾಸ್. ಈಗ ಅಲ್ಲಿ ಸ್ಕ್ರೀನ್ ಅಲ್ಲಿ ದೊಡ್ಡದಾಗಿ ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ, ಪ್ಲಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಕೇಳಿಸ್ತಾ ಇದೆ. ಈಗ ಸತ್ತೋದ್ಲೆಲ್ಲ ಜಿಹೋ ಅಂತ ಆ ಹುಡುಗಿ ಅವ್ರ ಅಪ್ಪನೇ, ನಾನೇ ಮಾತಾಡ್ತಾ ಇರೋದು. ನನ್ ಮಗಳ ಸಾವಿಗೆ ಕಾರಣ ಯಾರು ಅಂತ ನಿಮಗೆ ಗೊತ್ತು. ಅವನು ಈ ಜಾಗದಲ್ಲೇ ಇದ್ದಾನೆ. ಅವ್ನ್ ಮಾಡಿರೋ ತಪ್ಪನ ಒಪ್ಕೊಂಡು ಅವನಾಗವನೇ ಮುಂದೆ ಬಂದ್ರೆ ನೀವೆಲ್ಲ ಪ್ರಾಣದಲ್ಲಿ ಇರ್ಬೋದು. ಅವ್ನ್ ಮಾತ್ರ ಸಾಯ್ತಾನೆ, ಇಲ್ಲಾಂದ್ರೆ ನೀವೆಲ್ಲರೂ ಸಾಯ್ತೀರಾ ಅಂತ ಹೇಳಿ ಅದ್ರಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ. ಅಷ್ಟೇ, ಎಲ್ಲರೂ ಭಯ ಪಟ್ಬಿಡ್ತಾರೆ. ಇವಾಗ ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಜಿಹೋಗ್ ಏನಾಯ್ತು ಅಂತ. ಆಕ್ಚುಲಿ ಜಿಹೋ ಬಂದು ಸ್ಟಾಫ್ ರೂಮ್ ಹತ್ರ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಅವರ ಪೇರೆಂಟ್ಸ್, ಈ ಶ್ರೀಮಂತರ ಮನೆ ಮಕ್ಳು ಇರ್ತಾರಲ್ವಾ, ಆ ಪೇರೆಂಟ್ಸ್ ಎಲ್ಲಾನು ಬಂದು ಒಂದು ಸರ್ ಹತ್ರ ದುಡ್ಡೆಲ್ಲ ಕೊಟ್ಬಿಟ್ಟು ಕ್ವೆಶ್ಚನ್ ಪೇಪರ್ ನ ಲೀಕ್ ಮಾಡಕ್ಕೆ ಕೇಳ್ತಾ ಇರ್ತಾರೆ. ಅಂದ್ರೆ ಇವರೆಲ್ಲ ತುಂಬಾ ದೊಡ್ಡ ದೊಡ್ಡ ಫ್ಯಾಮಿಲಿ ಅವರಲ್ವಾ, ಅವ್ರ ಮಕ್ಳೆಲ್ಲ ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಪ್ರೆಸ್ಟೇಜ್ ಪ್ರಾಬ್ಲಮ್ ಅಂತ ಹೇಳಿ ಈ ತರ ಆ ಟೀಚರ್ ಗೆ ದುಡ್ಡೆಲ್ಲ ಕೊಟ್ಬಿಟ್ಟು ಕ್ವೆಶ್ಚನ್ ಪೇಪರ್ ನ ತಗೊಳ್ತಾ ಇರೋದು. ಈ ವಿಷಯನ ಅವಳು ನೋಡ್ಬಿಟ್ಲು. ಆಕ್ಚುಲಿ ಆತರ ಒಂದು ಕೆಲಸ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಈ ಚಾಂಗ್ ಅನ್ನೋ ಟೀಚರೇ. ಇವಾಗ ಇವಳು ನೋಡ್ಬಿಟ್ಲು ಅಂತ ಅಯ್ಯಪ್ಪನ್ಗೂ ಗೊತ್ತಾಯ್ತಲ್ವಾ. ಅವ್ರು ಬಂದ್ಬಿಟ್ಟು ಸಮಾಧಾನವಾಗಿ ಹೇಳ್ತಾರೆ, ನೋಡಮ್ಮ ಇದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಇದ್ರ ಇಲ್ಲಿಗೆ ಬಿಟ್ಬಿಡು, ಯಾರಿಗೂ ಹೇಳಕ್ ಹೋಗ್ಬೇಡ ಅಂತ. ಆದ್ರೆ ಅವಳಿಗೆ ತುಂಬಾನೇ ಕೋಪ ಬರುತ್ತೆ. ನಂತರ ಕಷ್ಟಪಟ್ಟು ಓದೋ ಮಕ್ಳಿಗೆಲ್ಲ ವ್ಯಾಲ್ಯೂನೇ ಇಲ್ವಾ ಸರ್, ಅವರೆಲ್ಲ ದುಡ್ಡು ಕೊಡ್ತಾರೆ ಅಂತ ಹೇಳಿ ಅವ್ರಿಗೆ ನೀವು ಕ್ವೆಶ್ಚನ್ ಪೇಪರ್ಸ್ ಎಲ್ಲ ಕೊಟ್ಟು ಅವ್ರನ್ನ ಫಸ್ಟ್ ರ್ಯಾಂಕ್ ಬರೋ ತರ ಮಾಡ್ತೀರಾ. ಇದನ್ನ ನಾನ್ ಬಿಡೋದಿಲ್ಲ. ನಾನು ಈ ವಿಷಯನ ಪ್ರಿನ್ಸಿಪಲ್ ಹತ್ರ ಹೇಳ್ತೀನಿ. ಪ್ರಿನ್ಸಿಪಲ್ ಹತ್ರ ಕೂಡ ನನ್ಗೆ ನ್ಯಾಯ ಸಿಗ್ಲಿಲ್ವಾ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅಯ್ಯಪ್ಪನ್ಗೆ ಕೋಪ ಬಂದು, ನೀನ್ ಬದುಕಿದ್ರೆ ತಾನೇ ಇದೆಲ್ಲ ಆಗೋದು ಅಂತ ಹುಡುಗಿ ಕತ್ತಿಸ್ಗೆ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆದ್ರೆ ಆ ಟೈಮಲ್ಲಿ ಆ ಹುಡುಗಿ ಕೈಯಲ್ಲಿ ಆ ಫೋನ್ ಇದ್ದಿರತ್ತಲ್ವಾ, ಅದು ಅವಳಿಗೆ ಅರಿದಂಗೆ ಆನ್ ಆಗ್ಬಿಟ್ಟು ಈ ವಿಡಿಯೋ ಬಂದು ರೆಕಾರ್ಡ್ ಆಗಿರೋದು. ಈಗ ಆ ವಿಡಿಯೋನೇ ಅಲ್ಲಿ ಪ್ಲೇ ಆಗ್ತಾ ಇರೋದು. ಈಗ ಇದ್ ಮಾಡ್ತಾ ಇರೋದು ಸರ್ ಅಂತ ಎಲ್ಲರಿಗೂ ಗೊತ್ತಾಗೋಯ್ತಲ್ವಾ. ಟಕ್ ಅಂತ ಅಯ್ಯಪ್ಪ ಪಕ್ಕದಲ್ಲಿರೋ ಒಂದು ಐಟಮ್ ನ ಕೈಯಲ್ಲಿ ಇಟ್ಕೊಂಡು ಅಲ್ಲಿರೋ ಪೇರೆಂಟ್ಸ್ ನೆಲ್ಲ ಬೆದರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಿಮ್ಮಿಂದ ತಾನೇ ಇವಾಗ ನಾನು ಈ ತರ ಒಂದು ಪರಿಸ್ಥಿತಿಯಲ್ಲಿ ಇರೋದು, ನಿಮ್ಗೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ತಾನೆ, ನಾನ್ ಮಾಡಿರೋ ತಪ್ಪು ಅಂತಂದ್ರೆ ಅದಕ್ಕೆಲ್ಲ ನಿಮ್ಗೂ ಪಾಲಿದೆ ಅಂತ ಹೇಳಿ ಎಲ್ಲರ ಮೇಲೆ ಕೂಗಾಡ್ಕೊಂಡು ಅವ್ರನ್ನೆಲ್ಲ ಸಾಯಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಇದನ್ನ ನೋಡ್ತಾ ಇರೋ ಆ ಚಾಯ್ ಅನ್ನೋ ಟೀಚರ್, ಲೇಡಿ ಟೀಚರ್ ಇರ್ತಾರಲ್ಲ, ಅವ್ರಿಗಂತೂ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿಲ್ಲ ಅಂತ ತುಂಬಾನೇ ಫೀಲ್ ಆಗ್ತಾರೆ. ಆದ್ರೆ ಹೆಂಗೋ ಟೀಚರ್ಗೆ ನಮ್ ಹೀರೋನ್ ಅಲ್ಲೇ ಇದ್ದಾಳೆ ಅಂತ ಗೊತ್ತಾಗಿ ಅವಳನ್ನ ಕಾಪಾಡ್ಬೇಕು ಅಂತ ಆ ಜಾಗಕ್ಕೆ ಹೋಗಿ ಅವಳನ್ನ ಕಾಪಾಡ್ಬಿಟ್ರು. ಇಲ್ಲಿ ನೋಡಿದ್ರೆ ಆ ಸೆಕ್ಯೂರಿಟಿ ಬಂದು ಹಂಗೆ ಟೀಚರ್ ನ ಇಟ್ಕೊಂಡು ಕತ್ತಿಯಲ್ಲೇ ಸರಕ್ ಸರಕ್ ಅಂತ ಚುಚ್ಚಿ ಸಾಯಿಸ್ಬಿಟ್ರು. ಇವಾಗ್ಲೇ ತೋರ್ಸೋದು ಆ ಫ್ಯಾಮಿಲಿ ಫೋಟೋನಲ್ಲಿ ಜಿಹೋ ಅವ್ರ ಅಪ್ಪ ಬೇರೆ ಯಾರು ಅಲ್ಲ, ಈ ಸೆಕ್ಯೂರಿಟಿ ಗಾರ್ಡೆ ಅಂತ. ಆಕ್ಚುಲಿ ಏನ್ ನಡೆದಿರತ್ತಂದ್ರೆ, ಜಿಹೋ ಸತ್ ಮೇಲೆ ಜಿಹೋ ಎಜುಕೇಶನ್ ಗೋಸ್ಕರ ಪಾಪ ಅವ್ರು ತುಂಬಾನೇ ಸಾಲ ಮಾಡ್ಕೊಂಡಿರ್ತಾರೆ. ಇವಾಗ ಹುಡುಗಿ ಸತ್ ಮೇಲೆ ಈ ಸಾಲ ಕೊಟ್ಟಿರ್ತಾರಲ್ಲ, ಅವರೆಲ್ಲ ಬಂದು ಮನೆ ಹತ್ರ ತುಂಬಾನೇ ಗಲಾಟೆ ಮಾಡಿರ್ತಾರೆ, ಮನೇನ ಕೂಡ ಜಪ್ತಿ ಮಾಡ್ಬಿಟ್ಟಿರ್ತಾರೆ, ಅವ್ರಿಗೆ ಪ್ರಾಣ ಬೆದರಿಕೆ ಬೇರೆ ಹಾಕಿರ್ತಾರೆ. ಇದರಿಂದಾನೇ ಅವ್ರು ತುಂಬಾನೇ ಕೋಪ ಪಟ್ಟು ಆ ಸಾಲ ಕೊಟ್ಟಿದ್ರಲ್ವಾ ಅವ್ರನ್ನ ಹೋಗಿ ಸಾಯಿಸಾಕ್ಬಿಟ್ರು. ಅಷ್ಟು ಮಾತ್ರ ಅಲ್ಲ, ನನ್ ಮಗಳ ಸಾವಿಗೆ ಯಾರೆಲ್ಲ ಕಾರಣ ಅವ್ರನ್ನೆಲ್ಲ ನಾನ್ ಸಾಯಿಸ್ಲೇಬೇಕು ಅಂತ ಹೇಳಿ ಆ ಸ್ಕೂಲಲ್ಲೇ ಒಂದು ಸೆಕ್ಯೂರಿಟಿ ಕೆಲ್ಸಕ್ಕೆ ಬಂದು ಜಾಯ್ನ್ ಆಗಿ ಒಬ್ಬೊಬ್ಬರನ್ನ ಕೂಡ ಕಣ್ಗಾಣಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರ್ ಮಾಡಿರ್ಬೋದು ಅಂತ ಹೇಳಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ರು. ಅವತ್ತು ಪಿಟಿ ಟೀಚರು ತಪ್ಪಿಸ್ಕೊಂಡು ಹೋಗಕ್ಕೆ ಅಂತ ಹೊರಗಡೆ ಓಡೋದ್ರಲ್ವಾ, ಆ ಟೈಮಲ್ಲಿ ಕೂಡ ಅವರು ಸಾಯೋ ಸ್ಥಿತಿಲಿ ಒಳಗಡೆ ಬಂದಿದ್ರಲ್ಲ, ಅವಾಗ ಕೂಡ ಅಲ್ಲಿರೋ ಸ್ಟೂಡೆಂಟ್ಸ್ ಮಧ್ಯೆ ಕೈ ತೋರಿಸಿರ್ತಾರಲ್ಲ, ಆ ಟೈಮಲ್ಲಿ ಆ ಜಾಗದಲ್ಲೇ ಸೆಕ್ಯೂರಿಟಿ ನಿಂತಿರ್ತಾರೆ. ಸೆಕ್ಯೂರಿಟಿನೇ ಇದ್ ಮಾಡಿದ್ದು ಅಂತ ಹೇಳಕ್ಕೆ ಪ್ರಯತ್ನ ಪಟ್ಟಿರೋದು. ಇವಾಗ ಹಂಗೆ ಪ್ರೆಸೆಂಟ್ ನ ತೋರಿಸಿದ್ರೆ ಆ ಸೆಕ್ಯೂರಿಟಿ ಗಾರ್ಡು ಆ ಚಾಂಗ್ ಅನ್ನೋ ಸರ್ ನ ಸೆರ್ಯಾಗಿ ಹಾಕಿ ಹಂಗೆ ಅವ್ರ ಕೈಲಿರೋ ಕತ್ತಿಯಲ್ಲಿ ಕುಚ್ಚಿನೇ ಸಾಯಿಸ್ಬಿಟ್ರು. ಅವ್ರನ್ನ ಸ್ಟಾಪ್ ಮಾಡ್ಬಿಟ್ಟು ಆ ಸರ್ ಸಾರಿ ಕೇಳಿದ್ರೆ ಕೂಡ, ನಿನ್ ಸಾರಿ ಯಾವನ್ಗೋಬೇಕು, ಸಾರಿಯಿಂದ ನನ್ ಮಗಳೇನಾದ್ರೂ ವಾಪಸ್ ಬರ್ತಾಳ ಅಂತ ಹೇಳಿ ಅಯ್ಯಪ್ಪನ್ ಕತೆ ಅಲ್ಲೇ ಮುಗಿಸ್ಬಿಟ್ರು. ಈಗ ಈ ಸದ್ಯಕ್ಕೆ ಸ್ಟೋರಿನೂ ಮುಗೀತು. ಇವಾಗ ಹಂಗೆ ನಾರ್ಮಲ್ ಆಗಿ ಸ್ಕೂಲ್ಗೆ ಹೋಗ್ತಾರ ಸ್ಟೂಡೆಂಟ್ ನ ತೋರಿಸ್ತಾರೆ. ಅಂದ್ರೆ ನಮ್ ಹೀರೋಯಿನ್ ಇವಾಗ ಕ್ಲಾಸ್ ಬೋರ್ಡ್ ಅಲ್ಲಿ ಇವಳೆ ಫಸ್ಟ್ ಬಂದಿರೋದು. ಇವಾಗ ಅವಳಂಗೆ ತಿರುಗ್ ನೋಡ್ತಾಳೆ ನೋಡಿ, ಅದು ನಾರ್ಮಲ್ ಹೀರೋಯಿನ್ ಆಗಿಲ್ಲ, ಅವಳಲ್ಲಿ ಅಜಿಹೋ ಕಾಣಿಸ್ತಾಳೆ. ಇಲ್ಲಿಗೆ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಮೂವಿಯಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.